ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಇಬ್ಬರು ನಿರ್ಮಾಪಕರಿಗೆ, ನಿರ್ದೇಶಕ ಆನಂದ್ ಅವರಿಗೆ ತುಂಬ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಮತ್ತು ನಮಗೆ ಡಿ ಬೀಟ್ಸ್ಗೆ ತುಂಬ ಖುಷಿ ಅಂದರೆ ಪೂರ್ಣ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಅವರ ಹಾಡುಗಳನ್ನು ಬಹಳಷ್ಟು ಕೇಳಿದ್ದೀನಿ, ತುಂಬ ಇಷ್ಟ ಇತ್ತು ಈ ಹಿಂದೆನೂ ವರ್ಕ್ ಮಾಡೋಕ್ಕೆ. ಐ ಡೋಂಟ್ ನೋ, ಸಮ್ ಹೌ ಇಟ್ ಹ್ಯಾಡ್ ನಾಟ್ ಹ್ಯಾಪನ್. ತುಂಬ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಡಿ ಬೀಟ್ಸ್ ತೊಗೊಂಡಿದೆ ಅನ್ನೋ ಮಾತ್ರಕ್ಕೆ ನಾನು ಹೇಳ್ತಾ ಇಲ್ಲ. ಈ ಹಾಡು ಕೂಡ ನಾನು ಕೇಳಿದ ತಕ್ಷಣ ಓಕೆ ಅಂತ ಅಂದೆ ಆನಂದ್ ಅವರು ಮಾತಾಡಿದಾಗ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಹಾಡು ಎಲ್ರಿಗೂ ಈಗಾಗಲೇ ಅವ್ರು ಹೇಳಿದ ಹಾಗೆ ಯೋಗರಾಜ್ ಭಟ್ ಬರೆದಿರೋದು. ಶರಣ್, ನವೀನ್ ಸಜ್ಜು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಬೆಸ್ಟ್ ಸೆಲೆಕ್ಷನ್ ವಾಟ್ ಯು ಹ್ಯಾವ್ ಡನ್. ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಈ ಹಾಡನ್ನು ಜನರಿಗೆ ಮುಟ್ಟಿಸುವ ಕೆಲಸ ನಾವು ನಿರ್ಮಾಪಕರು, ನಾವು ಡಿ ಬೀಟ್ಸು ಎಷ್ಟು ಮಾಡುತ್ತೋ ಅಷ್ಟೇ ಸಪೋರ್ಟು ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ವಾಟ್ ಎಲ್ಸ್ ಯು ವಾಂಟ್ ಮೀ ಟು ಸೇ? ಸಾಂಗ್ ಲಾಂಚ್ ಆಗಲಿ. ಓಕೆ, ಸಾಂಗ್ ಲಾಂಚ್ ಆಗಲಿ. ಆಲ್ ದ ಬೆಸ್ಟ್ ಸರ್. ಸೂಪರ್ ಸೂಪರ್ ಸೂಪರ್. ನಿರ್ದೇಶಕರು ಹೇಳ್ತಾ ಇದ್ರು ಇದೊಂದು ಫ್ರೆಂಡ್ಶಿಪ್ ಸ್ಟೋರಿ ಕೂಡ ಹೌದು ಅಂತ. ಸ್ವಲ್ಪ ಹಿಂದೆ ಲೈಟ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ತಂಡ, ಏನು ಹೇಳೋದೆಲ್ಲ ನೋಡಿದಿರ ಹಾಡು. ನಾವು ಹೇಳೋದೇನೂ ಇರಲ್ಲ, ನಾವು ಕೆಲಸ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಸಿನಿಮಾ ಒಂದು ಹೇಳಬೇಕಂತಂದರೆ, ನನಗೆ ಆ್ಯಕ್ಚುಲಿ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ, ಬಟ್ ಮಾಡೋ ಕೆಲಸ ತೃಪ್ತಿ ಕೊಟ್ಟಂಥ ಸಿನಿಮಾಗಳು ಕೆಲವೇ ಇರ್ತವೆ. ಎಸ್ಪೆಷಲಿ ಒಂದು ಮಾಡಿರೋ ಕೆಲಸ ಮತ್ತು ಅದರ ಪ್ರೋಸೆಸ್ ನನಗೆ ಎರಡೂ ತುಂಬ ತೃಪ್ತಿ ಕೊಟ್ಟಂಥ, ಖುಷಿ ಕೊಟ್ಟಂಥ ಫಿಲಮು ಚಂದ್ರಹಾಸ. ಅಂದರೆ ಸುಮಾರು ಫಿಲಮ್ ಮಾಡ್ತಾ ಇರ್ತೀವಿ, ನಿಮಗೆ ಗೊತ್ತು. ಇವಾಗ ಅಂದರೆ 5 ವರ್ಷ, 4 ವರ್ಷ, 3 ವರ್ಷ ಈ ಥರ ಎಲ್ಲ ಫಿಲಮ್ಗಳು ನಡೀತಾ ಇರುತ್ತೆ. ನನಗೆ ಇದನ್ನು ಯಾವುದಾದ್ರು ಫಿಲಮ್ ಪ್ರಾಜೆಕ್ಟ್ ಮಾಡೋ ನಡುವೆ ನಮ್ಮ ಅಪ್ಪಣ್ಣ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಫಿಲಮ್ಮು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟಿದೆ, ಶೂಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಈ ಥರ ಹಾಡುಗಳು ಮತ್ತು ರೆಕಾರ್ಡಿಂಗ್ ಮಾಡಬೇಕಂತೆ ಅಂತ. ಹಂಗಂದಾಗ ನನಗೆ ಆ್ಯಕ್ಚುಲಿ ಆ ಥರ ಫಿಲಮ್ಗಳು ನನಗಿಷ್ಟ. ಅಂದರೆ ಏನಂದರೆ ಎಲ್ಲ ರೆಡಿ ಆಗಿಬಿಟ್ಟಿದ್ರೆ ನನ್ನ ಕೆಲಸ ತುಂಬ ಕ್ಲಿಯರ್ ಆಗಿರುತ್ತೆ ಏನು ಮಾಡಬೇಕು ಅಂತ. ಹಾಗಾಗಿ ಆಯಿತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಡ್ಬಿಟ್ಟೆ. ಸೊ ಕೆಲಸನೂ ಅಷ್ಟೇ, ತುಂಬ ನಿರ್ದೇಶಕರಿಗೆ, ಆನಂದ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೆಕಾರ್ಡಿಂಗು, ಇದೆಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟು. ಮತ್ತು ಒಂದು ಹಾಡು ಪ್ರತಿಯೊಂದು ಟ್ಯೂನ್ಗಳು ಕಳಿಸ್ದಾಗ್ಲೂ ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇದ್ದದ ರೀತಿ ಅವರು ಕೇಳಿ, ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ, ಎಲ್ಲರೂ ಫೋನ್ ಮಾಡೋರು ನನಗೆ, ಸರ್ ಇದು ಹಿಂಗಿದೆ ಸರ್, ಹಂಗಿದೆ ಅಂತ. ಇದು ನನಗೆ ತುಂಬಾ ಖುಷಿ ಕೊಟ್ಟಂಥ ಒಂದು ಪ್ರಾಜೆಕ್ಟ್ ಈ ಥರದ ವಿಷಯದಲ್ಲಿ. ಹಾಗಾಗಿ ಅದಾದ ನಂತರ ಇದನ್ನು ರೆಕಾರ್ಡಿಂಗ್ ಮಾಡೋಣ ಅಂತೆಲ್ಲ ಅಂದಾಗಲೂ ಅಷ್ಟೇ, ಅಂದರೆ ಒಂದು ಲಿಮಿಟೆಡ್ ಬಜೆಟಲ್ಲಿ ಫಿಲಮ್ ಮಾಡ್ತಾ ಇದ್ದೀವಿ. ಆದಾಗ್ಯೂ ಏನಂತಂದರೆ ಹಾಡು ಅವ್ರಿಗೆ ಟ್ಯೂನ್ಗಳು ಖುಷಿ ಕೊಟ್ಟಿದ್ರಿಂದ, ಸರ್ ಇಲ್ಲ ಇಂಥವ್ರ ಹತ್ರನೇ ಯೋಗರಾಜ್ ಭಟ್ರ ಹತ್ರ ಬರ್ಸೋಣ ಸರ್, ಎರಡು ಸಾಂಗ್ ಬರ್ಸ್ಬಿಟ್ಟ ಯೋಗರಾಜ್ ಭಟ್ರ ಹತ್ರ. ಮತ್ತು ಅದಕ್ಕೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅವರು ಸಪೋರ್ಟ್ ಮಾಡಿದ್ರು. ಮತ್ತು ಈ ಚಡ್ಡಿ ಬಡ್ಡಿ ಸಾಂಗ್ ಮಾಡಿದಾಗಂತೂ ಏನಂತಂದರೆ ಫ್ರೆಂಡ್ಸು ಇಬ್ಬರು ಇರಬೇಕು. ಯಾರ ಹತ್ರ ಹಾಡ್ಸೋದು ಅಂತ ಬಂದಾಗ ಸ್ವಲ್ಪ ಯಾರು ಅಂದರೆ ಇದಕ್ಕೆ ಮ್ಯಾಚ್ ಆಗೋ ಥರ ವಾಯ್ಸ್ ಹುಡುಕ್ದವಾಗ ಶರಣ್ ಅವ್ರ ಹತ್ರ ಹಾಡ್ಸೋಣ ಅಂತ ಅಂದ್ಕೊಂಡು. ಬಟ್ ಏನಂತಂದರೆ ಅಫ್ಕೋರ್ಸ್ ಅವ್ರದ್ದು ಸ್ವಲ್ಪ ಬಜೆಟ್ ಎಲ್ಲ ಜಾಸ್ತಿನೇ. ಬಟ್ ಅದ್ರ ಜೊತೆಗೆ ಏನಂತಂದರೆ ಇನ್ನೊಂದು, ಇದು ಫ್ರೆಂಡ್ಸ್ ಸಾಂಗ್ ಆಗಿದ್ರಿಂದ ಒಬ್ಬರು ಹಾಡಿದ್ರೆ ಚೆನ್ನಾಗಿರಲ್ಲ ಸರ್, ಇಬ್ಬರು ಹಾಡಬೇಕು ಅಂತ. ಸೊ ಅವ್ರನ್ನ ತೂಗೋ ಅಂತ ಇನ್ನೊಬ್ರು ಸಿಂಗರ್ ಬೇಕು. ಹಾಗಾಗಿ ನವೀನ್ ಸಜ್ಜು ಅವ್ರು ಕೊಟ್ಟರು. ಸೊ ಹೀಗೆ ಯೋಗರಾಜ್ ಭಟ್ರು, ನವೀನ್ ಸಜ್ಜು, ಶರಣ್, ಈ ಥರದ್ದೊಂದು ಅದ್ಭುತವಾದ ಕಾಂಬಿನೇಷನ್ ಈ ಹಾಡಿಗೆ ಸಿಕ್ತು. ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಗಳಿಗೆ. ಸೊ ಈ ಥರದೊಂದು ಹಾಡು ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡ, ನಿರ್ದೇಶಕರು ಬಗ್ಗೆ ಹೇಳಬೇಕಂತಂದರೆ ಒಂದು ಒಳ್ಳೆ ಆಶಯ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಸೊ ಯಾರೇ ಮನೆ ಮುಂದೆ ಎಲ್ಲ ಕೂತ್ಕೊಂಡು ನೋಡಿದ್ರು
ಅವರೇ ಸುಮಾರು ಜನಕ್ಕೆ ಆಲ್ರೆಡಿ ತೋರಿಸಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಒಂದು ಅಫ್ಕೋರ್ಸ್ ಹರೀಶ್ ಅವರು ಇರೋದ್ರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಫನ್ ಎಲ್ಲ ಇದ್ದಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಎಮೋಷನಲ್ ಜರ್ನಿ ಇದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ಅದ್ಭುತವಾಗಿ ಆ್ಯಕ್ಟ್ರಿಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಮತ್ತು ಸಂತೋಷ್ ಅಲ್ಲ, ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹರೀಶು ಮತ್ತು ನಮ್ಮ ಮಂಡ್ಯದ ನಿಂಗರಾಜ್ ಅವರು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಹಾಡೆಲ್ಲ ರೆಡಿ ಆದಾಗ ನಾವು ಯಾರ ಹತ್ರ ಇದನ್ನು ಆಡಿಯೋ ರೈಟ್ಸ್ ಕೊಡೋದು ಅಂತ ಅಂದ್ಕೊಂಡಾಗ ಡಿ ಬೀಟ್ಸ್. ಸೊ ಆ್ಯಕ್ಚುಲಿ ಏನಂತಂದರೆ ಡಿ ಬೀಟ್ಸ್ ಅವರು ಸ್ವಲ್ಪ ದಿನ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ. ಈಗ ಅವರು ತುಂಬ ಖುಷಿಯಾಗಿ ಇಲ್ಲ ಇದನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ಭಾರಿ ಖುಷಿಪಟ್ಟು ಹಾಡನ್ನೆಲ್ಲ ಕೇಳಿ, ಮತ್ತು ನಾನು ಅದನ್ನು ನೋಡ್ತಾ ಇದ್ದೀನಿ ನಿಮ್ದು 2-3 ದಿನದಿಂದ. ಅಂದರೆ ತುಂಬ ಪರ್ಸ್ನಲ್ ಆಗಿ ಅವರು ಮತ್ತು ಅವರ ಮಗಳು ತುಂಬ ಪರ್ಸ್ನಲ್ ಆಗಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೊಂದು ಇನ್ವಾಲ್ವ್ ಆಗಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್. ತುಂಬ ಖುಷಿ ಆಯಿತು. ಇದೇ ರೀತಿ ಇಡೀ ಆಲ್ಬಮ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಕು, ಮತ್ತು ಇಡೀ ಮಾಧ್ಯಮ ಮಿತ್ರರ ಸಹಕಾರ ಬೇಕು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪೂರ್ಣ ಸರ್ ಯಾವ್ದಾದ್ರು ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ ಅವ್ರು ಒಂಥರ ಫುಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಎಲ್ಲ ಥರದಲ್ಲೂ ಆ ಸಿನಿಮಾದವರೇ ಆಗ್ಬಿಡ್ತಾರೆ. ಜಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವ್ರು ಯಾವತ್ತೂ ಕೆಲಸ ಮಾಡಿದ್ದು ನಾವು ನೋಡಿಲ್ಲ. ಸೊ ಹಿಂಗೆ ಇರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯವ್ವೇ ಅಪ್ಪನೂ ಇದೆ ಅಣ್ಣನೂ ಇದೆ ಸರ್. ಸ್ವಲ್ಪ ಈ ಕಡೆ. ಇವರೆಲ್ಲ ಒಂಥರ ನಮ್ಮ ನಾಯಕ ನಟರಿಗೆ ಚಡಿ ಬಡೀಸ್. ಈ ಹಾಡು ಹೆಂಗ ಅನಿಸ್ತು? ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಂದ್ರಹಾಸ ಸಿನಿಮಾದ ಒಟ್ಟು ತಂಡ ನನಗೊಂಚೂರು ಅವ್ರ ಮೇಲೆ ಸಣ್ಣ ಸ್ವಾರ್ಥ ಇದೆ. ಕಾರಣ ಏನಂದರೆ ಅದರ ನಿರ್ಮಾಪಕರು ಉತ್ತರ ಕರ್ನಾಟಕದವರು, ಅದರ ನಾಯಕ ಉತ್ತರ ಕರ್ನಾಟಕದವನು, ಅದರ ನಿರ್ದೇಶಕರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಥರದೊಂದು ಹೊಸ ತಂಡ ಬಂದಾಗ ನಾವಿಲ್ಲಿ ಚಿತ್ರರಂಗದಲ್ಲಿ ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಿರೋರು, ಅವ್ರ ಬೆನ್ನೆಲಿಗೆ ನಿಲ್ಲಬೇಕಾಗಿದ್ದ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಕಲಾವಿದನ ಧರ್ಮ. ಹಾಗಾಗಿ ನೀವೆಲ್ಲರೂ ನಿಲ್ಲಬೇಕು ಅನ್ನೋದು ನನ್ನೊಂದು ಆಶಯ. ಜೊತೆಗೆ ನನಗೆ ಪೂರ್ಣಚಂದ್ರ ತೇಜಸ್ವಿ ಸರು ವೈಯಕ್ತಿಕ ನನ್ನ ಕುಟುಂಬದ ಸ್ನೇಹಿತರವರು. ಅವರು ನಾನು ಯಾವಾಗಲೂ ಯಾವುದೋ ಒಂದು ಚಿತ್ರಕ್ಕೆ ಹಿಂಗೊಂದು ಕೆಲಸ ಇದೆ ಅಂತಂದರೆ ಭಾಳ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾತುಕತೆ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಚಿತ್ರದಲ್ಲಿ ಯಾಕಂದರೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಸಿನಿಮಾಗಳಿಗೆ ವೈಯಕ್ತಿಕವಾಗಿ ಆಸೆ ಇದೆ. ನನ್ನ ಸಿನಿಮಾ ಮಾತುಕತೆನೂ ಮಾಡಿದ್ದೀನಿ ನಾನು. ಸೊ ಅದು ಕಾಲಕ್ಕೆ ಯಾವಾಗ ಕೂಡ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಆನಂದ್ ಸರು ಈ ಸಿನಿಮಾನ ಭಾಳ ಪ್ರೀತಿಯಿಂದ ಅವರು, ಯಾಕಂದರೆ ಇದ್ರ ಹಿಂದೆ ತುಂಬ ವರ್ಷಗಳ ಜರ್ನಿ ಇದೆ. ಅವರು ಬರೀ ಈ ಒಂದೇ ಸಿನಿಮಾಗೆ ಬಂದು ಇಮಿಡಿಯೇಟಾಗಿ ಸಿನಿಮಾ ಮಾಡಿಲ್ಲ. ಅವರು ಈ ಸಿನಿಮಾ ಕೃಷಿಯನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ರ ಜೊತೆಗೆ ಕೆಲಸ ಮಾಡಿ ಈ ಸಿನಿಮಾನ ಅವರು ಚೊಚ್ಚಲ ಸಿನಿಮಾವಾಗಿ ಈ ನಮ್ಮ ಕನ್ನಡ ಇಂಡಸ್ಟ್ರಿ ತಗೊಂಡು ಬರ್ತಿದ್ದಾರೆ. ಅಂಥ ಒಬ್ಬ ನಿರ್ದೇಶಕ ಬೆಳಿಬೇಕು. ಯಾಕಂದರೆ ಹೃದಯದಿಂದ ಅಂತಃಕರಣದಿಂದ ಭಾಳ ಒಳ್ಳೆಯ ಮನುಷ್ಯ. ಎಷ್ಟು ಒಳ್ಳೆಯ ಮನುಷ್ಯ ಅಂತಂದರೆ ನಮ್ಮ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಹಾಕಿದ್ರೆ, ಏನಾದರೂ ಒಂದು ಅದನ್ನು ಚರ್ಚೆ ಮಾಡಿದ್ರೆ ಮುಕ್ತವಾಗಿ ಮಾತಾಡುವಂಥ ಹೃದಯ ಇರೋಂಥ ಮನುಷ್ಯ. ಸೊ ಹಾಗಾಗಿ ಅವರು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಗಳು ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗಲಿ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಜಗಪ್ಪ ಅವ್ರಿಗೆ ಕೊಟ್ಬಿಡಿ. ಈಗ ನೀವು ಯಾವ ಆರ್ಡರಲ್ಲಿ ಬರ್ತಾ ಇದ್ದೀರಾ? ಅಂದ್ರೆ ನೀವು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಯಜಮಾನ್ರೆ. ಮದ್ವೆ ಆದ್ಮೇಲೆ ಹೆಂಗ್ಸ್ ಆಗ್ಬಿಟ್ಟಿದೀನಿ, ಏನ್ ಮಾಡಕ್ಕ. ಯಾರಿಗೆ? ಸೆಂಟ್ರಿಗೆ ಮಾತಾಡೋರು ಸೆಂಟ್ರಿಗೆ. ಆಯ್ತು ಸರ್. ಇಷ್ಟು ಜನ ದಿಗ್ಗಜರು ಮುಂದೆ ಕೂತಿದ್ದೀರಿ, ನಿಮ್ಮ ಮುಂದೆ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಸ್ನೇಹ ಅಂತ ಬಂದ್ರೆ ಹರೀಶ ಮತ್ತೆ ನಿಂಗರಾಜು ಇಬ್ರು ಕೂಡ, ಅವರಿಬ್ರಿಗೂ ಹೆಮ್ಮೆ ಅನ್ಸೋದು ಏನಂದ್ರೆ ಅವ್ರ ಹೆಸರು ಜೊತೆ ಅವ್ರ ಊರ ಹೆಸರು ಕೂಡ ಇದೆ. ಅವ್ರ ಜೊತೆ ಅವ್ರ ಊರ ಹೆಸರನ್ನು ಅಷ್ಟೇ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾರೆ. ಹಾಗೆ ಇಡೀ ತಂಡನೂ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಈಗ ಲವರ್ಸ್ಗೆ ಬ್ರೇಕಪ್ ಅಂತ ಇದೆ, ಗಂಡ ಹೆಂಡತಿಗೆ ಡಿವೋರ್ಸ್ ಅಂತಿದೆ. ಆದರೆ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ಬ್ರೇಕಪ್ ಇಲ್ಲ, ಡಿವೋರ್ಸ್ ಇಲ್ಲ, ದೂರ ಆಗೋ ಚಾನ್ಸೇ ಇಲ್ಲ. ಅಕಸ್ಮಾತ್ ದೂರ ಆದರೂ ಕೂಡ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಫ್ರೆಂಡ್ಶಿಪ್ ಅಂತ ಅಂದರೆ ನಾನು ಫ್ರೆಂಡ್ಶಿಪ್ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ. ಯಾಕಂದರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗಿರೋದು. ಸೊ ಹಾಗಾಗಿ
ಹಂಚು. ಅವ್ರು ನನಗೆ ಫಸ್ಟ್ ಬೆಸ್ಟ್ ಫ್ರೆಂಡ್, ಆಮೇಲೆನೆ ನನ್ನ ಮದ್ವೆ ಆಗಿದ್ದು. ಹತ್ರ ಬಾ. ಹಂಗಂತ ಎಲ್ಲ ಫ್ರೆಂಡ್ಸ್ನು ಮದ್ವೆ ಆಗಕ್ಕಾಗಲ್ಲ. ಮೈ ಬೆಸ್ಟ್ ಫ್ರೆಂಡ್. ಈ ಫ್ರೆಂಡ್ ಬಗ್ಗೆ ಏನಾರ ಹೇಳಿ, ಆ ಫ್ರೆಂಡ್ ಬಗ್ಗೆ ಏನಾದ್ರು ಹೇಳಿ. ಈಸಿಯಾಗಿ ಮೈಕ್ ನ ತೆಗೆದು ನಿಮಗೆ ಕೊಟ್ಬಿಟ್ರು, ಯಜಮಾನ್ರೆ ಮಾತಾಡಿ ಅಂತ. ಆ್ಯಕ್ಚುಲಿ ಭಾಳ ಖುಷಿ ಆಗುತ್ತೆ. ಕಿರುತೆರೆಯಲ್ಲಿ ಇದ್ದು ಇವಾಗ ಬೆಳ್ಳಿತೆರೆಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಒಳ್ಳೇದಾಗಬೇಕು ಅವನಿಗೆ. ಇಬ್ಬರು ನಮ್ಮ ಸ್ನೇಹಿತರೆ, ಹಾಗೆ ನಮ್ಮ ಡೈರೆಕ್ಟ್ರು ಫಸ್ಟ್ ಸಿನಿಮಾ, ಪ್ರೊಡ್ಯೂಸರ್ಗೆ ಫಸ್ಟ್ ಸಿನಿಮಾ, ಎಲ್ಲರಿಗೂ ಒಳ್ಳೆಯ ಫಸ್ಟ್ ಸ್ಟೆಪ್ ಇದು. ಚೆನ್ನಾಗಾಗಬೇಕು, ಎಲ್ಲರ ಜೊತೆ ನಿಂತು ಸಿನಿಮಾನ ಗೆಲ್ಲಿಸ್ಬೇಕು. ಆ ಸಿನಿಮಾನ ಆದಷ್ಟು ಪಬ್ಲಿಸಿಟಿ ಮಾಡಿ ಮಾಡಿಕೊಡೋದಕ್ಕೆ ಅಂತ ನಮ್ಮ ಮಾಧ್ಯಮದವರಿದ್ದಾರೆ. ಅವರು ನಮ್ಮಂಥ ಪುಟ್ಟ ಕಲಾವಿದರಿಂದ ಹಿಡಿದು ದೊಡ್ಡ ಕಲಾವಿದರ ಗಂಟನೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸಿನಿಮಾಗ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನೂ ನಮ್ಮ ಅಣ್ಣದಿರು ಇವರೆಲ್ಲ, ನಮ್ಮ ಅಣ್ಣ ಅಕ್ಕದಿರು, ಇವ್ರುಗಳನ್ನ ನೋಡ್ಕೊಂಡು ನಾವು ಬೆಳೆದಿರೋರು, ಅದೊಂದು ಖುಷಿ ವಿಚಾರ. ಇನ್ನು ಅವನಂತೂ ನನಗಿಂತ ಸೀನಿಯರು. ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಇವಾಗ ಹೆಜ್ಜೆ ಇಡ್ತಿರೋರು. ಇವ್ರು ಯಾವ ಹೆಜ್ಜೆ ಇಡ್ತಾರೋ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗೋದು ನಮ್ಮ ಒಂದು ಭಾಗ್ಯ, ಸೌಭಾಗ್ಯ. ಇನ್ನು ನೀವು ಇನ್ನೂ ದೊಡ್ಡ ಕಲಾವಿದರು. ಅವ್ರ ಬಗ್ಗೆ ಏನು ಹೇಳೋದು, ಎಲ್ಲರೂ ಆಗ್ಲೇ ಏನ್ ಹೇಳಿದ್ರು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ಇವ್ರು ಆಂಕರ್ ಮಾಡೋದು ನೋಡ್ತಿದ್ದೀನಿ ಅಂತ. ಅದೇ ಅವ್ರು ಎಷ್ಟು ವರ್ಷ ಚಿಕ್ಕವರಾಗಿರ್ತಾರೆ ಅಂತ ಕೇಳ್ಬೇಕು. ಇನ್ನು ಅದೇನೋ ಹೆಜ್ಜೆ ಇಡ್ತೀನಿ ಅಂದ್ರೆ ಇನ್ನು ಎಷ್ಟು ವರ್ಷ ಹೆಜ್ಜೆ ಇಡ್ತೀರಾ? ಇಲ್ಲ, ನೀವು ಎಲ್ಲಿ ಗಂಟೆ ಹೋಗ್ತಾ ಇರ್ತೀರಾ ಅಲ್ಲಿ ಗಂಟೆ ಹೆಜ್ಜೆ ಇಡ್ತೀನಿ. ಆಮೇಲೆ ನೀವು ಹೋದ್ಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ಹಂಗೆ ಇನ್ನು ಹೇಳ್ಬೇಕು ಅಂತಂದ್ರೆ ಸರ್, ತೇಜಸ್ವಿ ಸರ್, ರೈಜಾಪ್ ಅಶೋಕ್ಗೂ ಅವರೇ ಮ್ಯೂಸಿಕ್ಕು. ಅದೊಂದು ಖುಷಿ. ನಾವು ನಮ್ಮ ಸ್ನೇಹಿತರು ಮತ್ತು ನಾವು ಮಾಡ್ತಾ ಇರುವಂಥ ಎಷ್ಟೋ ಸಿನಿಮಾಗಳಲ್ಲಿ ಸರ್ ಮ್ಯೂಸಿಕ್ ಮಾಡ್ತಾರೆ. ಆ ಮ್ಯೂಸಿಕ್ ಬಗ್ಗೆ ಏನೂ ಡೌಟ್ ಇಲ್ಲ, ಸಕ್ಕತ್ತಾಗಿ ಮಾಡ್ತಾರೆ. ಇನ್ನೂ ಅದ್ಭುತವಾಗಿ ಲಿರಿಕ್ಸ್ ಬರೆದಿರೋರೆಲ್ಲರೂ ಸಹ ಒಳ್ಳೊಳ್ಳೆಯವರೇ, ಆಡಿರೋರು ಎಲ್ಲ ದೊಡ್ಡದಾಗೆ ಸಿನಿಮಾ ಮಾಡ್ತಾ ಇದ್ದೀರಾ. ದೊಡ್ಡದಾಗೆ ಆಗಬೇಕು. ಅದನ್ನು ಪ್ರೋತ್ಸಾಹಕ್ಕೆ ಸಾಂಗ್ಗಳನ್ನೆಲ್ಲ ತಗೊಂಡು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಡಿವಿಡ್ಸು. ಥ್ಯಾಂಕ್ ಯು ಮೇಡಮ್. ನಮ್ಮ ಸ್ಕಿಟ್ಗಳಿಗೆ, ಎಂಟ್ರಿಗಳಿಗೆ ನಿಮ್ಮ ಡಿವಿಡ್ಸ್ ಸಾಂಗ್ಗಳನ್ನ ಹಾಕೊಂಡು ಎಂಟ್ರಿ ಕೊಡ್ತಿದ್ವಿ. ಅಲ್ಲಿ ಸುಮಾರು ಪರ್ಮಿಷನ್ ಕೆಲವೊಂದ್ಸಲಿ ಇರ್ತಿರಲಿಲ್ಲ, ನಿಮಗೆ ಫೋನ್ ಮಾಡಿ ಬಾಗಾರ್ದು ಹಾಕೊಂಡಾರು ಮಾಡ್ತಿದ್ವಿ. ಬಟ್ ಇವಾಗ ನಮ್ಮ ಸ್ನೇಹಿತರ ಸಂಘಗಳನ್ನೇ ತಗೋತಿದ್ರೆ ಅಂತಂದರೆ ಇದಕ್ಕಿಂತ ಇನ್ನೇನು ಪ್ರೋತ್ಸಾಹ ಬೇಕು? ನಮಗೂ ಇದೇ ಥರ ಪ್ರೋತ್ಸಾಹ ಮಾಡಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ಈ ಚಂದ್ರಹಾಸ ಬದಲು ನನ್ನ ಆಸೆ ಕೇಳ್ತೀನಿ. ಇಲ್ಲ, ಇಬ್ರು ಹೆಜ್ಜೆ ಇಡ್ತಾನೆ 7 ಹೆಜ್ಜೆ ಇಟ್ಕೊಂಡು ನೋಡ್ಬಿಟ್ವಿ. ಇಬ್ರು ಒಟ್ಟಿಗೆ ಪ್ರೀತಿ ಮಾಡಿದ್ವಿ. ಗೊತ್ತಾಗ್ಲೇ ಇಲ್ಲ ಅವ್ರಿಗೆ ಯಾವಾಗ 7 ಹೆಜ್ಜೆ ಇಟ್ವಿ ಜೊತೆಲಿ. ಗೊತ್ತಾಗ್ಲಿಲ್ಲ. 100 ಹೆಜ್ಜೆ ಇಡಕ್ಕೆ ಅಂತ ಹೋದ್ವಿ, ಜೊತೆಗೆ 7 ಹೆಜ್ಜೆ ಇಟ್ಕೊಂಡು ಹೋಗ್ಬಿಟ್ವಿ. ನೀವು ಹೇಳಿ. ಅಷ್ಟೇ ಸರ್, ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ 2 ವರ್ಷ. ಅಷ್ಟೇ ಸರ್ ಅವನು ಅಂತ. ಎಲ್ಲದಕ್ಕೂ ಒಂದೇ ಉತ್ತರ ಅಷ್ಟೇ. ಥ್ಯಾಂಕ್ ಯು. ಈ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಸರ್, ಹಾಗೆ ಆಗತ್ತೆ. ಅದ್ರ ಜೊತೆ ನೆಕ್ಸ್ಟ್ ಸಿನಿಮಾ ನಾವ್ ಇಷ್ಟು ಜನ ಇರ್ತೀವಿ, ಓಕೆನಾ? ಡೀಲಾ? ಹಂಗಾದ್ರೆ ಪ್ರೊಡ್ಯೂಸರ್ ಯಾರು? ನಿಮ್ಮ ಅಪ್ಪನೇ ಮಾಡ್ಬೇಕು. ಇರೋದೊಂದು ಜಮೀನು ಮಾರ್ಕೊಂಡು ಇಷ್ಟು ಜನ ಹಾಕೊಂಡು ನನ್ನನ್ನು ಸಾಕ್ಬಿಡ್ಬೋದು. ಅಪ್ಪಣ್ಣ ಇವ್ರನ್ನೆಲ್ಲ ಸಾಕೋದು ಹೆಂಗೆ ಸರ್? ಅಂದ್ರೆ ಅಪ್ಪಣ್ಣ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಅಷ್ಟೇ. ಒಟ್ಟಿನಲ್ಲಿ ಇರೋ 2 ಅವಕಾಶನ ಕಿತ್ಕೊಂಡ. ಅಲ್ಲ, ಇವರೇ ಮ್ಯೂಸಿಕ್ಕಿಗೆ ಅವಕಾಶ ಕೊಡ್ಸಿದ್ದಾರೆ ಅಂದ್ರೆ ನಮಗೆ ಕೊಡ್ಸಲ್ವಾ? ಇಲ್ಲ ಮೇಡಮ್, ಮಾಡ್ತಾರೆ ಸರ್ ನಮ್ಮನ್ನೆಲ್ಲ ಹಾಕೊಂಡು. ಒಂದಂತೂ ಪ್ರೂವ್ ಆಯ್ತು, ಅಪ್ಪಣ್ಣ ಕಾಲ್ ಶೀಟ್ ಕಾಸ್ಟ್ಲಿ. ಇಲ್ಲ, ತುಂಬಾ ಚೀಪೆಸ್ಟ್ ಕಾನ್ಸಿಟ್ಟು. ನಿಮ್ಮ ಮನೇಲಿ ಟೈಮ್ ಪಾಸಿಗೆ ಬಂದು ಆ್ಯಕ್ಟ್ ಮಾಡ್ಬೋದು, ಮಾಡೋದು ಮೇಡಮ್. ಬಟ್ ಒಂದು ಈವೆಂಟ್ ಕಾಸು ಕೊಡ್ಬೇಕು. ಇಲ್ಲ, ನಮ್ಮ ಕಲಾವಿದ್ರು ಆ ಥರ ಏನಿಲ್ಲ ಮೇಡಮ್. ಫ್ರೀಯಾಗೆ ಎಷ್ಟೋ ಸಿನಿಮಾಗಳು ಮಾಡಿದ್ದೀವಿ, ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಸಿನಿಮಾಗಳು ಗೆಲ್ಲಬೇಕು, ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ ಅಷ್ಟೇ. ಸೂಪರ್. ಎಲ್ಲರಿಗೂ ವೇದಿಕೆ ಸಿಕ್ಕಂಗೆ ಸಿನಿಮಾದಲ್ಲೂ ಚಾನ್ಸ್ ಸಿಗಬೇಕು. ಅವ್ರ ಟ್ಯಾಲೆಂಟ್ನು ನಾವು ನಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳೋಕ್ಕೆ ಸಿನಿಮಾ ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು. ನಾನು ಅದಕ್ಕೆ ಹೇಳಿದ್ದು, ಒಬ್ರು ಕಾಮಿಡಿ ಕಿಲಾಡಿ ಟೀಮಲ್ಲಿ ಯಾರಾದ್ರೂ ಒಂದು ಸಿನಿಮಾ ಮಾಡಿದ್ರೆ ಇಡೀ ಗ್ಯಾಂಗ್ ಬರ್ತೀರಾ, ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಸೀಸನ್ ಆದ್ರೂ ಆಗಿರ್ಲಿ. ಸೊ ಅದೇ ಖುಷಿ ಆಗುತ್ತೆ ನೋಡೋದಕ್ಕೆ. ಮೇಡಮ್ ಪಲ್ಲವಿ ಅವರೇ, ಇವತ್ತು ಸಿನಿಮಾ ಹೀರೋಯಿನ್ ಬೇರೆ ಬಂದಿಲ್ಲ. ನಾನು ಇವ್ರನ್ನೇ ಹೀರೋಯಿನ್ ಅನ್ಕೊಂಡ್ಬಿಟ್ಟೆ ಈ ಸಿನಿಮಾಗೆ. ಯಾ ಇಲ್ಲ, ಅವರು ನೆಕ್ಸ್ಟ್ ಸಿನಿಮಾದ ನಾನು ಹೀರೋಯಿನ್ ಆಗಿ ಸರ್, ಏನ್ ಸರ್, ಎಷ್ಟು ಜನಕ್ಕೆ ಪ್ರಾಮಿಸ್ ಮಾಡಿದ್ರಿ ಅದ್ ನಿರ್ದೇಶಕರೇ? ಎಲ್ರಿಗೂ ನಮಸ್ಕಾರ. ನಿಮಗೂ ಸೇರಿ ಇವಾಗ ನಾನು ಇಲ್ಲಿ ಬಂದಿರೋದು ನನ್ನ ಚಟಿ ಬಡಿ ಸೂರ್ಯ ಕಲಾಗೋಸ್ಕರ. ಆ್ಯಂಡ್ ಸಾಂಗ್ ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ಇನ್ನೇನು ರೀಸೆಂಟಾಗಿ ಫ್ರೆಂಡ್ಶಿಪ್ ಬರ್ತಾ ಇದೆ, ಸೊ ನಿಮ್ಮೆಲ್ಲ ಚಟಿ ಬಡಿ ಫ್ರೆಂಡ್ಸ್ಗೆ ಇದೆ ಸಾಂಗ್ನ ಡೆಡಿಕೇಟ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಚಂದ್ರಹಾಸ. ಥ್ಯಾಂಕ್ ಯು. ಯಾರು ಜಗ್ಗಪ್ಪ ಹೀರೋನಾ?
ಅಬ್ಬಾ ಏನ್ ಹೇಳಿದ್ರಿ ಅಲ್ಲ ಮಂಜಣ್ಣ? ನನ್ನ ಹೆಂಡತಿ ಹೇಳಿದಕ್ಕೆ ನಾನು ಹಂಗೆ ಹೇಳಿತಣ ನಮ್ಮ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪಾಪ. ಸುಸುನು ನಂಗೆ ಚಡ್ಡಿ ಬಡ್ಡಿನೇ, ನಾವು ಫ್ರೆಂಡೇನೆ. ಅವಳ್ಗ ನೀನು ಬನ್ನಿ ಮಧ್ಯಕ್ಕೆ ಬನ್ನಿ, ಪರವಾಗಿಲ್ಲ. ರೆಡ್ ಬೇರೆ ಹಾಕೊಂಡ್ ಎಲ್ಲಿದ್ರು ಹೊಳಿತಾ ಇದ್ದೀರಾ. ಮೊದಲಿಗೆ ಇದು ಸಿನಿಮಾ ಅಂತ ಅಲ್ಲ, ಮೇ ಬಿ ನಮ್ಮ ಕಾಮಿಡಿ ಕಿಲಾಡಿ ಹುಡುಗರು, ನಾವು ಕಾಮಿಡಿ ಕಿಲಾಡಿ ಅಂತ ಅಲ್ಲ, ಯಾರೇ ಕಲಾವಿದ್ರು ಒಂದ್ ಚಡ್ಡಿ ಬನ್ನಿ ಅಂಗಡಿ ತೆಗಿತೀವಿ ಅಂತಂದ್ರೆ ನಾವು ಹೋಗ್ತೀರಾ? ನಾವು ಅದು ಹೋಗ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ವಿ ಆರ್ ಆಲ್ವೇಸ್ ದೇರ್. ಎಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಾವು ಇರ್ತೀವಿ, ಅದು ಬೇರೆ ವಿಷಯ. ಬಟ್ ಎಲ್ಲರೂ ಚಂದ್ರಹಾಸ ಮೇಡಮ್ ಚಿಕ್ಕ ಸಿನಿಮಾ ದಯವಿಟ್ಟು ಹೇಳಬೇಡಿ ಚಿಕ್ಕ ಸಿನಿಮಾ ಅಂತ ಹೇಳಿ. ಕನ್ನಡದ ಯಾವ ಸಿನಿಮಾಗಳು ಚಿಕ್ಕ ಸಿನಿಮಾ ಅಲ್ಲ. ಒಂದು ಸಿನಿಮಾ ಮ್ಯೂಸಿಕ್ ರೈಟ್ಸ್ನ ಡಿ ಬೀಟ್ಸ್ ಅವ್ರು ತಗೊಂಡಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಶೈಲಜಾ ಮೇಡಮ್ ಏನು ಹಂಗಿಂಗ್ ಅಲ್ಲ. ಅವರು ಕೈ ಇಟ್ಟರೆ ಅವ್ರದ್ದು ಅವ್ರು ಏನು ಹೇಳಿ ವಜ್ರಕ್ಕೆ ಕೈ ಹಾಕೋದು ಆ ಥರ. ಸೊ ಮ್ಯೂಸಿಕ್ನ ಮೇಡಮ್ ಅವ್ರು ತಗೊಂಡಿದ್ದಾರೆ, ಅದರದ್ದು ಮ್ಯೂಸಿಕ್ನ ಇದೇನು ಹೇಳ್ತಾರಲ್ಲ ಬರೆಯೋದು, ರೀ ರೆಕಾರ್ಡಿಂಗ್ಸ್, ವಾಟ್ ಎವರ್ ಇಟ್ ಇಸ್, ಪೂರ್ಣ ಸರ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಡೆಫಿನೆಟ್ಲಿ ದಿಸ್ ಇಸ್ ಅ ಬಿಗ್ ಸಿನಿಮಾ ಸರ್. ನಿಜವಾಗ್ಲೂ ಚಂದ್ರಹಾಸ ಟೈಟಲ್ ಇಟ್ ಸೆಲ್ಫ್ ಅದು ನಿಜವಾಗ್ಲೂ ಅಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅನ್ನೋದು ನಮ್ಮ ಆಸೆ. ಮುಟ್ಟಿದ್ರೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗುತ್ತೆ. ಇತ್ತೀಚೆಗಂತೂ ತುಂಬ ಜನ ಕನ್ನಡ ಸಿನಿಮಾ ನೋಡೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಾವು ಬೇರೆ ಸಿನಿಮಾನ ಹೋಗ್ಲೋದು ಜಾಸ್ತಿ ಮಾಡ್ಬಿಟ್ಟಿದ್ದೀವಿ. ಯು ಡೋಂಟ್ ವರಿ ಮಚ್ಚ, ನಾನು ಅಕ್ಕಪಕ್ಕದವ್ರ ಮನೆಯೆಲ್ಲ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ. ಓಕೆ. ಆಮೇಲೆ ನಿಜವಾಗ್ಲೂ ನೀನು ಈ ಗೆಟಪ್ ಚೆನ್ನಾಗಿ ಕಾಣ್ತಿಲ್ಲ, ನಂಗೆ ತುಂಬಾ ಏನೋ ತರ ಕಾಣಿಸ್ತಿದ್ದಾನೆ, ಇದರಲ್ಲೇ ಚೆನ್ನಾಗಿ ನಮ್ಗೆ ಹಿಂಗ್ ನೋಡೇ ಅಭ್ಯಾಸ ಅವನ್ನ. ಇದಕ್ಕಿಂತ ನೀನು ಸ್ವಲ್ಪ ಉದ್ದಕ್ಕೆ ಕೂದಲು ಬಿಟ್ಟಿದ್ದು ಆಗ್ಲೂ ಸ್ವಲ್ಪ ಚಂದ ಇದ್ದ, ಈಗ ನಿಜ ನೋಡಕ್ ಆಗ್ತಿಲ್ಲ, ನಾನು ರೋಗಿಷ್ಟ ಅಂತ ಹಂಗೆಲ್ಲ ಹೇಳ್ಬಾರ್ದು, ಹೀರೋ ಅವ್ರು ಇವಾಗ. ಹಿಂಗೆಲ್ಲ ಹೀರೋ ಮಾಡ್ಬೇಡ, ನೀನ್ ಚೆನ್ನಾಗಿಲ್ಲ. ಸ್ವಲ್ಪ ಗಡ್ಡ ಬೆಳೆಸ್ಕೊ ನೋಡು, ನಿಂಗ ಗಂಡಸ್ತಾರೆ ಗಡ್ಡ ಬೆಳೆಸ್ಕೊಂಡಿದ್ದಾನೆ. ಸೊ ಇಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸು ನಮ್ಗೆ. ಆಮೇಲೆ ನಾನು ಹರೀಶ್ ಅಂತ ಕರೆದ ಅಭ್ಯಾಸ ಇಲ್ಲ, ಹರ್ಷಪ್ಪ ಅಂತಾನೆ ಕರೆಯೋದು. ಬ್ರದರ್ಗಿಂತ ಇಸ್ ಮೋರ್ ದೆನ್ ಅ ಫಾದರ್ ಟು ಮೀ. ಅಷ್ಟು ಒಳ್ಳೆ ಬಾಂಧವ್ಯ ಇದೆ ನನ್ನ ಅವರ ಮಧ್ಯೆ. ಸೊ ಹಾಗಾಗಿ ಹರ್ಷಪ್ಪ ನಮ್ಮ ಕಡೆಯಿಂದ, ನಮ್ಮ ಟೀಮಿನ ಕಡೆಯಿಂದ ಯಾವಾಗಲೂ ಎನಿ ಸಪೋರ್ಟ್ ಎನಿ ಟೈಮ್ ನಾವು ನಿನ್ನ ಜೋಡಿ ಇರ್ತೀವ್ಲೆ. ಯಾಕೆ ಹೇಳ, ನಾವೆಲ್ಲ ನನ್ನ ತಮ್ಮನ್ಗಿಟ್ಟವ್ರಿದ್ದೀವಿ. ಕರೀದೇ ಇದ್ರು ಯಾರಾದ್ರೂ ಬರೋರು ಇರ್ತಾರೆ ಅಂದ್ರೆ ಇವ್ರುಗಳು ಮಾತ್ರ. ಕರೀದೇ ಇದ್ರು ಆಮೇಲೆ ಜಸ್ಟ್ ಆಸ್ಕ್ ಮಿ ಅವ್ನು ಯಾವಾಗ ಕರ್ದ ನಮ್ಮನ್ನ ಅಂತ. ಯಾವಾಗ? ರಾತ್ರಿ 11:45 ನಾನು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದೇನೆ ಅನ್ಬಿಟ್ಟು, ಹೇಳಪ್ಪ ಮುಕ್ಕೊಂಡೆ ಅಮ್ಮಮ್ಮ. ಇಲ್ಲ ಅದ ನಾಳೆ ಆಡಿಯೋ ರಿಲೀಸ್ ಆಯ್ತು, ನಿಮ್ಮ ಕರೀದಿ ಅಲ್ಲೇ ಕರೆಯೋದು ಅಂತ. ಮಾಮ ನಾ ಕರೀದಿದ್ರು ಬರ್ಬೇಕು, ನೀನು ಅಷ್ಟು ಜವಾಬ್ದಾರಿ ಐತೆ ನಿಂದ ಆತ. ನಾ ಕರೀದಿದ್ರು ಬರ್ಬೇಕು, ಕರೆಯಾಕತ್ತೀನಿ. ಯಾಕಂದ್ರೆ ಫಾರ್ಮ್ಯಾಲಿಟೀಸ್, ನಾಳೆ ಯಾರ ಮುಂದೆ ಹೇಳಬಾರ್ದಲ್ಲ, ನೀನು ಕರೆದಿಲ್ಲ ಅಂತ ಹೇಳಬಾರ್ದಲ್ಲ, ಅದು ಕರೆಯಾಕತ್ತೀನಿ ಅಷ್ಟೇ. ಅಷ್ಟು ಅದ್ಭುತವಾಗಿ ಕರೆದ ನಮ್ಮನ್ನ. ಬಟ್ ಸ್ಟಿಲ್ ಥ್ಯಾಂಕ್ ಯು. ಸಿನಿಮಾಗೆ ಒಳ್ಳೇದಾಗಲಿ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಕನ್ನಡ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಚಂದ್ರಹಾಸ. ಸೂಪರ್ ಸೂಪರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್ ನಟ್ರಂಗ್ ಅಂತ. ಅಣ್ಣ ಹರೀಶ್ ಅಣ್ಣ ಒಂದು 3 ವರ್ಷದಿಂದ ಪರಿಚಯ ನಂಗೆ. ಚಂದ್ರಹಾಸ ಸಾಂಗ್ ಭಾಳ ಚಲೋ ಬಂದೈತ್ರಿ ಅಂತ. ನಮ್ಮ ಹಳೆ ನೆನಪುಗಳೆಲ್ಲ ಮರಳಿ ಬಂದು. ಯಾಕಂದ್ರೆ ಗೋಲಿ ಆಡೋದು, ಹುಡುಗರು ಒಟ್ಟಿ ಬಡ್ಕೊಳೋದು, ಅದು ಭಾಳ ಚಲೋ ಇತ್ತು. ಪೂರ್ಣ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಪೂರ್ಣ ಸರ್ ನನಗೆ ಸ್ವಲ್ಪ ಭಾಳ ಕ್ಲೋಸ್. ಯಾಕಂದ್ರೆ ನಮ್ಮ ಹೆಬ್ಬಲ್ ಕಟ್ ಸಿನಿಮಾಗೆ ಭಾಳ ಸಪೋರ್ಟ್ ಮಾಡಿದ್ರು. ಆಡಿಯೋ ಲಾಂಚ್ ಎಲ್ಲ ಸರ್ ತಂದಿದ್ರು. ಸರ್ ನಿಮ್ಮ ಸಾಂಗ್ ಎಲ್ಲ ಕೇಳಿದೀವಿ, ಭಾಳ ಚಲೋ ಬಂದವ. ಇದಕ್ಕೂ ಸಾಂಗ್ ಭಾಳ ಚಲೋ ಬಂದಿತ್ತು ಸರ್. ನಿಮ್ಮ ಕೆಲಸ ಹಿಂಗೆ ಮುಂದೆ ಹೋಗ್ಲಿ ಅಂತ ಬಯಸಕ್ಕೆ ಇಷ್ಟಪಡ್ತೀನಿ. ಹರೀಶ್ ಅಣ್ಣ ಆಲ್ ದ ಬೆಸ್ಟ್, ಚಂದ್ರಹಾಸಕ್ಕೆ ಆಲ್ ದ ಬೆಸ್ಟ್. ಆನಂದ್ ಸರ್ ನಿಮಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಅಲ್ಲಪ್ಪಾಜಿ, ನಾ ಹಳೇದೆಲ್ಲ ನೆನಪಾದ ಎಷ್ಟನೇ ಇಸ್ವೆ ಗುಟ್ಟವ ನೀನು? ಹರೆಯ ಮುಗುದಿಲ್ಲ ಇನ್ನು, ಇದಕ್ಕೆ ನನಗೆ ಹಳೇದೆಲ್ಲ ನೆನಪಾತನಾಕತ್ತಾನವ. 5 ವರ್ಷದಿಂದ ಹೋದ್ರ ನಾವು 5 ವರ್ಷದ್ದು ನಿಂಗೆ ಹಳೇದಾತ ಅಪ್ಪಾಜಿ? ಈಗೆಲ್ಲ ಆಡಲ್ಲ ಈಗ ಗೋಲಿ ಆಡಂಗಿಲ್ಲ, ಯಾಕೆ ರೂಲ್ಸ್ ಮಾಡ್ಯಾರ ಆಡಬಾರ್ದು. ಬೆಂಗಳೂರಾಗಿದ್ದೀವಿ, ಊರಿಗೆ ಹೋದ್ ಭಾಳ ಅವಮಾನ ಮಾಡ್ತಾನ, ಅದಕ್ಕಾಗಿ ಒಂದು ಸ್ವಲ್ಪ ಆಡೋದು ಕಡಿಮೆ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು. ಉಮೇಶ್ ಸರ್ ಎಲ್ರಿಗೂ ನಮಸ್ಕಾರ ರೀ. ಭಾಳ ಖುಷಿ ಆಯ್ತು. ಇದ್ರೊಳಗೆ ಸ್ವರ ಹಂಗೈತಿ. 7ನೇ ಮರೆಯಾಗಿರ್ಬೇಕಿತ್ತು, 8ನೇ ಮರೆಯಾಗಿರ್, ನಮ್ಗೆ ಅವು ಎಲ್ಲ ಗೊತ್ತಾಗಲ್ಲ. ಕೇಳಕ್ಕೆ ಭಾರಿ ಚಂದ ಐತಿ ಸಾಂಗ್. ಆಮೇಲೆ ಇವ ಹೇಳ್ದಂಗೆ ಹಳೇದೆಲ್ಲ ನೆನಪಾಗತ್ತೆ. ಗುಂಡಾಡೋದಾಗಿರ್ಬೋದು, ಚಿನ್ನಪನಿ ಆಡೋದಾಗಿರ್ಬೋದು, ನಮ್ಮ ದೋಸ್ತರೆಲ್ಲ ಹೆಂಗಿದ್ವಿ ಅನ್ನೋದೆಲ್ಲ ನೆನಪಾಗತ್ತೆ. ಅದ್ರ ಜೊತೆಗೆ ದೊಡ್ಡವರೆಲ್ಲ ಕೂಡಿ ಕಾಂಬಿನೇಷನ್ನಾಗ ಮಾಡಿರೋದು ಭಾಳ ಖುಷಿ ಕೊಡಾಕತ್ತೈತಿ.
ಆಮೇಲೆ ಈ ಸಿನಿಮಾದ ವಿಶೇಷತೆ ಏನಂತಂದ್ರೆ ಅಗದಿ ಲಘು ಮುಗ್ದೈತಿ ಶೂಟಿಂಗ್. ಒಂದು 45 ದಿವಸದಾಗ ಪಟ ಮುಗಿಸಿ, ಅದಾದ ಗುಟ್ಲೆ ಒಂದು 25 ದಿವಸದಾಗ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಎಲ್ಲ ಮುಗಿಸಿ ಪಟ್ ಅಂತಂದ್ರೆ ಸೀದಾ ರಿಲೀಸ್ ಮಾಡೋದು ಭಾಳ ಖುಷಿ ಕೊಡ್ತಾ. ಯಾಕಂತಂದ್ರೆ ಒಂದೊಂದು ಸಿನಿಮಾದ 1 ವರ್ಷ 2 ವರ್ಷ ಹಿಂಗೆ ಗ್ಯಾಪ್ ಪ್ರೊಡ್ಯೂಸರ್ ಸಮಸ್ಯೆ ಆಯ್ತು, ಇಲ್ಲ ಅವ್ರ ಸಮಸ್ಯೆ ಆಯ್ತು, ಇವ್ರ ಸಮಸ್ಯೆ ಆಯ್ತು ಅಂತ ಗ್ಯಾಪ್ ಕೊಟ್ಕೊಟ್ಟು ಹೋಗ್ತಾನೆ ಇರ್ತೈತಿ. ಆದ್ರೆ ಇದು ಲಘು ಆಗಿದ್ದು ಭಾಳ ಖುಷಿ ಆಗತೈತಿ. ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಿರ್ದೇಶಕರು, ನಮ್ಮ ಉತ್ತರ ಕರ್ನಾಟಕದ ಭಾಗದ ಹೀರೋ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ನಮಗೆ ಭಾಳ ಖುಷಿ ಕೊಡ್ತೈತಿ. ಯಲಬುರ್ಗದವ್ರ ಅಂತ ಕೇಳ್ಪಟ್ಟೆ ಸರ್. ಆಮೇಲೆ ನಮ್ಮದು ಅಲ್ಲೇ ಬಾಜು ಗದಗ ಕೋಟುಂಬಚಿಗಿ. ಆಮೇಲೆ ನಮ್ಮ ನಿರ್ಮಾಪಕರು ಎಲ್ಲ ಅದ ಭಾಗದವ್ರು ಅಂತಂದು ಕೇಳ್ಪಟ್ಟೆ. ಭಾಳ ಖುಷಿ ಆಗ್ತೈತಿ. ಉತ್ತರ ಕರ್ನಾಟಕದ ಸಿನಿಮಾಗಳು ಬರಕತ್ತ ಒಂದೊಂದ ಅದು ಹೆಮ್ಮೆ ಐತಿ. ಭಾರಿ ಚಂದ ಐತಿ. ಸಾಂಗ್ ರಿಲೀಸ್ ಆಗತ್ತ. ದಯಮಾಡಿ ಎಲ್ಲರೂ ಹೋಗಿ ಡಿ ಬೀಟ್ಸ್ನಾಗ ಈ ಸಾಂಗ್ ಕೇಳಿ ಎಂಜಾಯ್ ಮಾಡ್ಬೇಕು. ನಿಮ್ಮ ಹಳೆಯ ನೆನಪನ್ನ ಮೆಲ್ಕ್ ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊಳತ್ತೆ. ನಮಸ್ಕಾರ, ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು. ಮತ್ತೊಂದ್ಸಲ ಸ್ಟೇಜ್ ಮೇಲೆ ಕರಿ. ಸೊ ತುಂಬ ಮಜವಾಗಿದೆ ಅಲ್ವಾ ಹಾಡು? ನೈನಾ ಎಲ್ಲಿದ್ಯಾ? ಹೆಂಗಿದೆ ಸಾಂಗು? ಮಾತಾಡು. ಸೂಪರ್ ಆಗಿದೆ ಅಲ್ವಾ? ಸೊ ಖಂಡಿತವಾಗ್ಲೂ ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಎದುರು ಪೂರ್ಣ ಇದ್ದಾರೆ, ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಮಜವಾಗಿರೋ ಸಾಂಗು ಇದೆ, ಇಮೋಷ್ನಲ್ ಆಗಿರೋವಂಥದ್ದು ಇದೆ, ಸಿಕ್ಕಾಬಡೆ ಚೆನ್ನಾಗಿದೆ. ಇಟ್ಸ್ ಎ ವಂಡರ್ಫುಲ್ ಆಲ್ಬಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಇದು ಖಂಡಿತ ಇಷ್ಟ ಆಗತ್ತೆ. ಆದಷ್ಟು ನಾವೆಲ್ಲರೂ ಜನ ಕನ್ನಡ ಸಿನಿಮಾ ನೋಡ್ತಾರೆ, ಒಳ್ಳೆ ಹಾಡು ಕೇಳ್ತಾರೆ ಅಂತಾನೆ ಇನ್ನು ಹೇಳಕ್ಕೆ ಶುರು ಮಾಡಬೇಕು ಅನ್ಸುತ್ತೆ. ನೋಡ್ತಾ ಇಲ್ಲ ಅಂತ ಹೇಳಿ ನೋಡೋ ಪ್ರೇಕ್ಷಕರು ನೋಡಬಾರ್ದೇನೋ, ನೋಡ್ತಾ ಇಲ್ಲ ಯಾರು, ನಾವು ಕನ್ನಡ ಸಿನಿಮಾಗೆ ಹೋಗೋದು ಬೇಡ ಅಂತ ಆಗತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಟೆಲ್ಲಿಂಗ್, ಇಲ್ಲ ನೋಡ್ತಾರೆ ಜನ, ನಾವು ಮಾಡೋಣ. ಯಾವುದೋ 50 ಕೋಟಿ 100 ಕೋಟಿ ರೂಪಾಯಿ ಸಿನಿಮಾ ಮಾಡಿದ್ರಷ್ಟೇ ಜನ ನೋಡ್ತಾರೆ ಅಂತ ಅಲ್ವಲ್ಲ, ಅಥವಾ ತುಂಬ ಖರ್ಚು ಮಾಡಿರೋ ಹಾಡು ಮಾತ್ರ ಜನ ಕೇಳ್ತಾರೆ ಅಂತಲ್ಲ. ದುಡ್ಡು ಖರ್ಚು ಮಾಡೋದಕ್ಕೂ ಜನ ಹಾಡನ್ನು ಅಥವಾ ಸಿನಿಮಾನ ಇಷ್ಟಪಡೋದಕ್ಕೂ ಇಟ್ ಇಸ್ ನಾಟ್ ರಿಲೇಟೆಡ್. ತುಂಬ ಚೆನ್ನಾಗಿದೆ ಹಾಡು, ಭಾರಿ ಮಜವಾಗಿತ್ತು. ಆ್ಯಂಡ್ ದ ವೇ ನೀವೆಲ್ಲ ಕಲಾವಿದರು, ದ ವೇ ಯು ಹ್ಯಾವ್ ಸ್ಟೂಡ್ ಬೈ ನಿಮ್ಮ ಸಹ ಕಲಾವಿದರಿಗೆ ಫಂಟಾಸ್ಟಿಕ್. ಆ್ಯಂಡ್ ಹಾಗಿರ್ಬೇಕು ಎಲ್ಲರೂ ಅಂತ ಭಾರಿ ಖುಷಿ ಆಯಿತು. ನಾನು ಇನ್ವಾಲ್ವ್ ಆಗಿ, ನಾನು ಕಾಲೇಜ್ ಹುಡುಗಿ ಥರ ಹಿಂಗೆ ಅನ್ಕೊಂಡು ಕೂತಿದ್ದೆ. ಭಾರಿ ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್, ಡೆಫಿನೆಟ್ಟಾಗಿ ಕರ್ನಾಟಕದಾದ್ಯಂತ ಈ ಹಾಡು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ. ಬರೀ ನಾರ್ತ್ ಕರ್ನಾಟಕ ಅಂತ ಅಲ್ಲ, ಇದು ಭಾರಿ ಮಜವಾಗಿದೆ. ಸೊ ವಾಟ್ ಎಲ್ಸ್, ಇನ್ನೇನು ಹೇಳೋದು, ತುಂಬ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನಾವು ಕೈಲಾದಷ್ಟು ವೆರೈಟಿ ವೇಸ್ನಲ್ಲಿ ವಿ ವಾಂಟ್ ಟು ಪ್ರಮೋಟ್ ಇಟ್. ಬಿಕಾಸ್ ಹೊಸ ನಿರ್ಮಾಪಕರು, ನಿರ್ದೇಶಕರು ಮತ್ತು ಫಸ್ಟ್ ಟೈಮ್ ಹೀರೋ ಆಗಿ ಕಾಣಿಸ್ಕೊಂಡಿರೋರು ಎಲ್ಲರಿಗೂ ನಾವೆಲ್ಲರೂ ಸೇರಿ ಕೈ ಜೋಡಿಸಿದ್ರಷ್ಟೇ ಒಂದು ಪ್ರಾಡಕ್ಟು, ಒಂದು ಹಾಡು ದೊಡ್ಡದಾಗತ್ತೆ ಅಂತ ನಾವಾದರೂ ನಂಬಿದ್ದೀವಿ. ಆಮೇಲೆ ಪೂರ್ಣ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಯ ಡಿ ಬೀಟ್ಸ್ ತಗೋತಾ ಇರಲಿಲ್ಲ ಅಂತ. ನಾವು ನಾವು ನಾನ್ ಸ್ಟಾಪ್ ಸಿನಿಮಾ ಪ್ರೊಡಕ್ಷನಲ್ಲಿ ಬ್ಯುಸಿ ಇರ್ತಾ ಇದ್ವಿ. ಸೊ ನಾವು ವೈಯಕ್ತಿಕವಾಗಿ, ನಾನಾಗಲಿ ವಿ ಹರಿಕೃಷ್ಣ ಅವರಾಗಲಿ, ನಾವಿಬ್ಬರು ಈ ಕಂಪನಿ ನಡೆಸ್ತೀವಿ. ವಿ ಬಿಲೀವ್, ನಾವು ತೊಗೊಂಡಿದ್ದೀವಿ ಅಂದರೆ ನಮಗೆ ಸಮಯ ಇರಬೇಕು ಅದಕ್ಕೆ ಕೊಡೋದಕ್ಕೆ. ನಮ್ಮದು ಅಂತ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡಬೇಕು. ಈಗ ನಾವು ವಿ ಹ್ಯಾವ್ ಸೆಪ್ರೇಟ್ ಟೀಮ್. ಆಮೇಲೆ ಅಫ್ಕೋರ್ಸ್ ನಾವು ಟೈಮ್ ಕೊಡ್ತೀವಿ. ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದಲ್ಲ, ಅದ್ರ ಪಾಡ್ಗೆ ಅದು ನಡೀತಾ ಇದೆ. ಈ ಕೆಲಸನೂ ಮಾಡೋದು ಅಂತ ಹೇಳಿ ನಿರಂತರವಾಗಿ ಈಗ ಸಾಕಷ್ಟು ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ ಆಲ್ಬಮ್ಸ್ನ ತಗೋತಾ ಇದ್ದೀವಿ. ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಅಸೋಸಿಯೇಟಿಂಗ್ ವಿತ್ ಪೂರ್ಣ, ಆಗಲೇ ಹೇಳಿದೆ ಅಲ್ಲ, ಭಾರಿ ಖುಷಿ ಆಯಿತು. ತುಂಬ ಎಂಥೂಸಿಯಾಸ್ಟಿಕ್ ಆಗೂ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಎಲ್ಲ. ಸೊ ಇಂಥ ಒಂದು ತಂಡದ ಜೊತೆ ಕೈ ಜೋಡಿಸೋದು ನಮ್ಮ ಆಶಯ. ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ. ಆಲ್ ದ ವೆರಿ ಬೆಸ್ಟ್. ನೀವು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಿಮ್ಮ ಜೊತೆ ಅಭಿನಯಿಸಿರುವವರಿಗೆ, ನೀವು ನಿಮ್ಮ ಎಲ್ಲ ಬೇರೆ ಕಲಾವಿದರು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ. ಇದು ಇನ್ನೂ ಎಷ್ಟು ದೊಡ್ಡದಾದರೆ ಅಷ್ಟು ದೊಡ್ಡದನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನಮ್ಮದು ಬೇಸಿಕಲಿ ಬಂದು ನಾರ್ತ್ ಕರ್ನಾಟಕ, ಕೊಪ್ಪಳ ಡಿಸ್ಟಿಕ್ಕು, ಯಲಬುರ್ಗ. ಈ ಸಿನಿಮಾ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ಈ ಸ್ವಲ್ಪ ದಿನ ಕಳೆದ ಮೇಲೆ ಹೇಳ್ತೀನಿ. ಸಿನಿಮಾ ಆಗಿದ್ದೇ ಒಂದು ಅದ್ಭುತ ಇದೆ ಆ್ಯಕ್ಚುಲಿ.
ಯಾಕಂದರೆ ಫಸ್ಟ್ ಸಿನಿಮಾ ಫ್ರೆಂಡ್ಸೇ ಸೇರಿಕೊಂಡು ಮಾಡಬೇಕು, ಮತ್ತು ಆ ಸಿನಿಮಾದಲ್ಲಿ ಫ್ರೆಂಡ್ಸ್ ಸಾಂಗು ಇರಬೇಕು ಅನ್ನೋದು ನಮ್ಮ ದೇವರೇ, ನಮ್ಮ ಇಚ್ಛೆ ಅಲ್ಲ, ಅದು ದೇವ್ರ ಇಚ್ಛೆ ಆಗಿತ್ತೇನೋ. ಜೊತೆಗೆ ಒಳ್ಳೆಯ ಉದ್ದೇಶ ಇದ್ದಾಗ ನಮಗೆ ಒಳ್ಳೆಯವ್ರು ಸಿಗ್ತಾರಂತೆ. ಸೊ ನಮ್ಮ ಟೀಮ್ಗೆ ಸಿಕ್ಕವರೆಲ್ಲ ಅದೇ ಥರ ಅವರು, ಲೈಕ್ ಪೂರ್ಣ ಸರು, ಶೈಲಜಾ ಮೇಡಮು, ಮನೆಗೊಬ್ರು ಹಿರಿಕರು ಇರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಆ ಥರ ಸಿಕ್ಕರು. ಅದೇ ಥರ ಪೂರ್ಣ ಸರು. ಇನ್ನು ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಬೇರೆ ಥರ ಮನುಷ್ಯ. ಇನ್ನು ನಿಂಗರಾಜ್ ಮಂಡ್ಯ ಆಗಲಿ, ನಮ್ಮ ಸಂತೋಷ್ ಕೇರಿ ಆಗಲಿ, ಸೂರ್ಯಕಲಾ ಮೇಡಮ್ ಆಗಲಿ, ಛಾಯಾಶ್ರೀ ಬಂದಿಲ್ಲ ಆ್ಯಕ್ಚುಲಿ, ಅವರಾಗಲಿ, ಪ್ರತಿಯೊಬ್ಬ ಕಲಾವಿದರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಸಿನಿಮಾ ಅಲ್ಲ, ಏನಂದರೆ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಇಲ್ಲೊಬ್ಬ ಪಾತ್ರಧಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಸಿನಿಮಾ ಇದು. ಮತ್ತು ಸಿನಿಮಾ ನೋಡಿದವ್ರು ಯಾರು ಕೂಡ ಯಾಕೆ ಬಂದೆ ಅನ್ನೋ ಫೀಲ್ ನಿಮಗೆ ಬರಲ್ಲ, ಇದಂತೂ ಸತ್ಯ. ಸರ್ ಹಾಂ ಸರ್, ಹಾಂ ಸರ್. ಸರ್ ಇದು ಬೇಸಿಕಲಿ ಒಂದು ಫ್ಯಾಮಿಲಿ ಎಮೋಷನಲ್ ಡ್ರಾಮಾ ವಿತ್ ಫ್ರೆಂಡ್ಶಿಪ್ ಸಿನಿಮಾ ಸರ್. ಸರ್ ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕ ಶೂಟ್ ಮಾಡಿದ್ದು, ಕೊಪ್ಪಳ ಸುತ್ತಮುತ್ತ ಇಲ್ಲ. ಅದು ಬಿಟ್ಟರೆ ಸಾಂಗ್ ಬಂದು ಒಂದು ಸಾಂಗ್ ಬಂದು ಇದರಲ್ಲಿ ಸಿರ್ಸಿಲಿ ಶೂಟ್ ಮಾಡಿದ್ದು ಸರ್. ಮಿಕ್ಕಿದೆಲ್ಲ ಅಲ್ಲಿ ನಮ್ಮ ಊರಿನ ಸುತ್ತಮುತ್ತನೇ ಶೂಟ್ ಮಾಡಿದ್ದು. ಸಿನಿಮಾ ಇರೋದು ಕೂಡ ನಾರ್ತ್ ಕರ್ನಾಟಕ ಸ್ಲ್ಯಾಂಗಲ್ಲೇ ಕಂಪ್ಲೀಟಾಗಿ. ಸರ್ ನೀವು ನಗ್ತಾ ನಗ್ತಾ ಇರ್ತೀರಾ, ಕೊನೆಗೆ ಹೋಗ್ಬೇಕಾದ್ರೆ ಕಣ್ಣು ಒದ್ದೆ ಮಾಡ್ಕೊಂಡು ಹೋಗ್ತೀರಾ ಸರ್, ಇದಂತೂ ಸತ್ಯ ಸರ್. ಮತ್ತು ನಾರ್ತ್ ಕರ್ನಾಟಕ ಸಿನಿಮಾ ಅಂದಾಗ ಕೆಲವೊಂದು ಕಡೆ ಏನು ಬರುತ್ತೆ, ಕೆಲವೊಂದು ಪದಗಳು ನಾವು ಯೂಸ್ ಮಾಡಲ್ಲ, ಬೇಸಿಕಲಿ ಅವನ್ನ ಈ ಥರ ಯೂಸ್ ಮಾಡ್ತಾರೆ ಅಂತ ತೋರಿಸ್ಬಿಡ್ತಾರೆ. ಬಟ್ ನೀವು ಎಂಟೈರ್ ಸಿನಿಮಾ ನೋಡಿದಾಗ ಆ ಥರದ್ದು ಎಲ್ಲೂ ಇರಲ್ಲ. ನಾರ್ತ್ ಕರ್ನಾಟಕದಲ್ಲಿ ಆ ಥರ ಯೂಸ್ ಮಾಡೋದು ತುಂಬಾ ಕಡಿಮೆ. ಈಗ ರಿಯಾಕ್ಟ್ ಆಗೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಒಬ್ಬ ಒಂದು ಮಾತು ನಾವು ಏನೋ ಅಂದಾಗ ಅವ್ನು ಇನ್ನೊಂದು ಅಂದೇ ಅಂತಾನೆ, ಅದನ್ನು ನಮ್ಮ ಕಡೆ ಹೈಲೈಟ್ ಮಾಡಿ ತೋರಿಸ್ತಾರೆ. ಅವ್ರ ಕಡೆ ಅದು ಬಹುಮಾನ ಕೊಟ್ಟಾಗೆ. ಆ ಥರ ಏನೂ ಇರಲ್ಲ ಸರ್, ತುಂಬ ಚೆನ್ನಾಗಿ ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ಈ ಥರ ಈ ಕಡೆ ನಾವು ಏನು ಶೂಟ್ ಮಾಡಿಲ್ಲ ಸರ್. ಇದೆ ಸರ್, 100% ಇದೆ ಸರ್. ನಮ್ಮ ಕಡೆ ಕಾಲೇಶ್ವರ ಅಂತ ಇದೆ, ಮತ್ತು ನಮ್ಮೂರಲ್ಲೇ ಒಂದು ಬಾವಿ ಇದೆ ಸರ್, ತಿಮ್ಮಪ್ಪನ ತೋಪ, ತುಂಬ ಅದ್ಭುತವಾದ ಜಾಗ. ಅದು ಒಂದು ಸಾಂಗನ್ನು ಅಲ್ಲೇ ಶೂಟ್ ಮಾಡಿದ್ವಿ, ಪ್ಲ್ಯಾನ್ ಮಾಡಿ. ಅದು ಆ್ಯಕ್ಚುಲಿ ಹಿಸ್ಟಾರಿಕಲ್ ಪ್ಲೇಸಸ್, ಅದು ಯಾರಿಗೂ ಗುರುತಿಸಲ್ಲ, ಅದನ್ನು ನಮ್ಮೂರಲ್ಲೇ ಇರೋದು, ಅಲ್ಲೇ ಶೂಟ್ ಮಾಡಿದ್ವಿ ಸರ್ ಒಂದು ಸಾಂಗನ್ನು. ಸರ್ ಹಾಂ ಸರ್, ಟೆಕ್ನಿಷಿಯನ್ಸು ಸಿಕ್ಕವರೆಲ್ಲ ನಿಜವಾಗ್ಲೂ ತುಂಬ ಏನು ಹೇಳಿದ್ನಲ್ಲ ಸರ್, ಉದ್ದೇಶಗಳು ಒಳ್ಳೇದಿದ್ದಾಗ ಸಿಗೋರೆಲ್ಲ ಒಳ್ಳೆಯವರೇ ಸಿಕ್ಬಿಡ್ತಾರೆ ಅಂತ. ನಮಗೆ ನಿಜವಾಗ್ಲೂ ತುಂಬ ಧೈರ್ಯ ಅಂದರೆ ಸಿನಿಮಾದಲ್ಲಿ ನಮ್ಮ ಪೂರ್ಣ ಸರು ಬಿಟ್ಟರೆ ನೆಕ್ಸ್ಟು ಶೈಲಜಾ ಮೇಡಮ್ ಸಿಕ್ಕಿದ್ದು. ಹಾಗೆ ನಮ್ಮ ಕ್ಯಾಮ್ರಾಮನ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು, ನಮ್ಮ ಎಡಿಟ್ರು ಗಿರೀಶ್ ಅಂತ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಸರ್. ಮತ್ತು ಇನ್ನೊಂದು ನಮ್ಮ ಅಸೋಸಿಯೇಟ್ ಹಿತೇಶ್ ಅಂತ, ಯಾವಾಗಲೂ ಸಿನಿಮಾ ಸುಮಾರು 10 ವರ್ಷದಿಂದನೂ ನನ್ನ ಜೊತೆಯಾಗೇ ಇದ್ದಾರೆ, ಜೊತೆಯಾಗಿರ್ತಾರೆ. ಅದೊಂದು ಏನು ಮಾತಲ್ಲಿ ನನಗೊಂಥರ ಚಡ್ಡಿ ಬಿಟ್ಟಿದ್ದಾರೆ ಸರ್. ಆಯಪ್ಪ ಸಿನಿಮಾ ಜರ್ನಿಲಿ ಸರ್ ಕಂಪ್ಲೀಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್. ಸೆಪ್ಟೆಂಬರಲ್ಲಿ ಬರಬೇಕು ಅಂತ ಇದ್ದೀವಿ ಸರ್, ಸೆಪ್ಟೆಂಬರ್ 2nd ವೀಕಲ್ಲಿ ಸರ್. ಸರ್ ನಾನು 2015-16ರಲ್ಲಿ ಚಡ್ಡಿ ಬಡ್ಡಿ ಅಂತ ಸೋಡಾ ಬುಡ್ಡಿ ಅಂತ ಫಸ್ಟ್ ಸಿನಿಮಾ ಮಾಡಿದೆ ಸರ್. ಅಮೃತಾಂಜನ್ ಡೈರೆಕ್ಟ್ರು ಮೋಹಿತ್ ಅಂತ. ಅದಾದಮೇಲೆ ಗೌರಿ ಶಕ್ಕಿ ಅವ್ರದ್ದು ಸಿನಿಮಾ ಮೈ ಡಾರ್ಲಿಂಗಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ಇವ್ರದ್ದು ಕುಮಾರ್ ಅವ್ರದ್ದು ಲವ್ ಯು ಮುದ್ದು ಮಾಡಿದ್ರಲ್ಲ, ಕ್ರಿಟಿಕಲ್ ಕೀರ್ತನೆಗಳಿಗೂ ನಾನು ವರ್ಕ್ ಮಾಡಿದೆ ಸರ್. ಹೌದು ಸರ್, ಹಾಂ ಸರ್, ಹಾಂ ಸರ್, ಹಾಂ ಸರ್. ನೀವು ಎಂಟೈರ್ ಸಿನಿಮಾ ನೋಡಿ ಅದರಲ್ಲಿ ಒಂದೇ ಒಂದು ಥರದ್ದು ಆ ಥರ ಪದಗಳಿದ್ದರೆ ನಾನು ತಗೋತೀನಿ ಸರ್ ಅದು ವಾಪಸ್. ಎಂಟೈರ್ ಸಿನಿಮಾ ಹೌದು ಹೌದು ಹೌದು, ನಾನು ಅದನ್ನೇ ಹೇಳಿದೆ ಸರ್. ನೀವು ಸ್ಟಾರ್ಟಿಂಗಿಂದ ಸರ್ ಏನಂದರೆ ಅದನ್ನು ಆ ಥರ ಬಿಂಬಿಸ್ತಾ ಇದ್ದಾರೆ, ಆ ಥರ ಬಳಸ್ತಾರೆ ಅಂತ ತೋರಿಸ್ತಾರೆ. ಬಟ್ ಆ ಥರ ಪದಗಳನ್ನು ಯಾರೂ ಬಳಸಲ್ಲ. ಇವಾಗ ನೀವು ಇಲ್ಲೇ ತೊಗೊಂಡ್ರೆ ಒಬ್ರಿಗೆ ಏನೋ ಒಂದು ಮಾತಂದಾಗ ಅವ್ರು ರಿಯಾಕ್ಟ್ ಆಗ್ತಾರೆ. ಆ ರಿಯಾಕ್ಟನ್ನು ಇಲ್ಲಿ ಹೈಲೈಟ್ ಮಾಡಲ್ಲ, ನಮ್ಮ ಕಡೆ ಹೈಲೈಟ್ ಮಾಡ್ತಾರೆ. ಸೊ ಅಲ್ಲಿ ಪದಗಳನ್ನು ಇಲ್ಲಿ ಹೈಲೈಟ್ ಮಾಡ್ತಾರೆ ಅಷ್ಟೇ. ನಾರ್ಮಲಾಗಿ ಯಾರು ಆ ಥರ ನೀವು ಎಂಟೈರ್ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದೇ ಒಂದು ಪದನೂ ಆ ಥರದ್ದು ಸಿಗಲ್ಲ ಸರ್.
ಅವ್ರನ್ನ ಕನ್ನಡಲ್ಲಿ ನನ್ನನ್ನು ನೋಡ್ಕೊಂಡಂಗಾಯ್ತು ಸರ್. ಅದು ಹೆಂಗೆ ಆಯಿತು ಅಂತ ಗೊತ್ತಿಲ್ಲ, ಕನ್ನಡಲ್ಲಿ ನನ್ನನ್ನು ನೋಡ್ಕೊಂಡಂಗಾಯ್ತು. ಸಿನಿಮಾ ಹೇಳಿದ್ದಾರೆ ಸರ್, ಸಿನಿಮಾ ಸೆಟ್ ಏನಿದ್ದು ಅದು ಅದು ಕಥೆನೇ ಬೇರೆ. ಆ ಟೈಮ್ಗೆ ಕರೆಕ್ಟಾಗಿ ಸಿಕ್ಕವ್ರು ಅವರು. ಆ್ಯಕ್ಚುಲಿ ಒಂದು ನಾವು ನಾಟಕ ನೋಡೋದು ತುಂಬ ಕಡಿಮೆ. ನೀವು ಹ್ಞೂ ಅಂದ್ರೆ ಗಿಚ್ಚಕ್ಕಿ, ನೀವು ಹ್ಞೂ ಅಂದ್ರೆ ಹುಚ್ಚಕ್ಕಿನ ಅಂತ ಒಂದು ನಾಟಕಕ್ಕೆ ಹೋಯ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅಲ್ಲಿ ನೋಡ್ಕೊಂಡು ಬಂದಮೇಲೆ ಅಲ್ಲಿವರೆಗೂ ನಾನು ಒಂದು ನಾಟಕನೂ ನೋಡಿರಲಿಲ್ಲ, ನಮ್ಮ ಸಿನಿಮಾನೂ ಸೆಟ್ ಇರಲಿಲ್ಲ. ಅಲ್ಲಿಗೆ ಹೋಗಿ ಬಂದ ಮೇಲೆ ಸಿನಿಮಾ ಸೆಟ್ ಇತ್ತು ಒಂದು ತಿಂಗಳಲ್ಲಿ. ಹೀರೋ ಯಾರನ್ನ ಮಾಡ್ಬೋದು, ಹರೀಶ್ ಅವ್ರನ್ನ ಸೀದಾ ಹೋಗಿ ಮಾತಾಡ್ಕೊಂಬಂದ್ವಿ. ಅವ್ರು ಅವತ್ತಿಂದಲೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ, ಇರ್ತಾರೆ ಕೂಡ. ಸರ್ ಹಾಂ ಸರ್ ಅದು ಭಟ್ರನ್ನೇ ಕೇಳಬೇಕು ಸರ್. ಅವ್ರು ಯಾವುದ್ರ ಮೇಲೆ ಆಣೆ ಮಾಡಿಸ್ತಾರೆ ಸರ್. ಭಟ್ರು ಯಾವುದ್ರ ಮೇಲೆ ಆಣೆ ಮಾಡಿಸ್ಬಿಡ್ತಾರೆ. ಚಿಟ್ಟೆಗೆ ಚಟಿ ಹಾಕ್ದವರು ಸರ್ ಏನು ಮನುಷ್ಯರು ಬಿಡ್ತಾರೆ. ನಿರ್ಮಾಪಕರು ಮಾತ್ರ. ಉಳಿದಿದ್ದೆಲ್ಲ ಅವ್ರು ಮಾತಾಡ್ತಾರೆ, ನೀವು ನಿರ್ಮಾಪಕರಾಗಿ ಒಂದೆರಡು ಮಾತಾಡಿಸಿ. ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲೊಂದು ಸಣ್ಣ ಮಿಸ್ಟೇಕ್. ನಮ್ಮ ಸಿನಿಮಾ ಟೀಮೇಟ್ ಒಬ್ಬರು ಜ್ಯೋತಿ ಮೇಡಮ್ ಸ್ಟೇಜ್ ಮೇಲೆ ಏನು ಮಾಡಬೇಕು. ಜ್ಯೋತಿ ಮಂಗಳೂರು ಅವ್ರ ದಯವಿಟ್ಟು ಕ್ಷಮೆ ಇರಲಿ. ಈ ಸಿನಿಮಾ ಆಚೆ ಬಂದ ಮೇಲೆ ನಿಮ್ಗೆ ಇನ್ನೊಬ್ರು ಉಮಾಶ್ರೀ ಸಿಗ್ತಾರೆ, ಇದಂದ್ರೂ ಪಕ್ಕ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಂದು ಬಸವಂತಗೌಡ ಪಾಟೀಲ್, ಸಿನಿಮಾ ಪ್ರೊಡ್ಯೂಸರು. ಸೊ ಆ್ಯಕ್ಚುಲಿ ಸಿನಿಮಾ ಚಂದ್ರಹಾಸ್ ಅಂತ ಮಾಡಬೇಕಂತ ಕಾರಣ ಇವನು ನನ್ನ ಸ್ನೇಹಿತ, ನಾವು ಡಿಪ್ಲೊಮಾ ಮೇಟ್ಸು. ಸೊ ಮೊದಲಿಂದ ಇವನು ಒಂದು ಚಿಂತನೆ, ಒಂದು ವಿಚಾರ, ಒಂದು ಮಾತಾಡಬೇಕಾದ್ರೂ ಒಂದು ವಿಚಾರ ಮಾಡಿ ಮಾತಾಡೋವ. ಸೊ ಪ್ರತಿಯೊಂದು ಮಾತಿನ ಬಗ್ಗೆ ಗಮನ. ಸೊ ಅದೆಲ್ಲ ಒಂಥರ ನನಗೆ ಒಂದು ಖುಷಿ ಅನ್ನಿಸ್ತು. ಸೊ ಇವನು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಸರಿ ಒಬ್ಬೊಬ್ರು ಒಂದೊಂದು ಕಡೆ ಸೆಟ್ಲ್ ಆದ್ವಿ. ಬಟ್ ಇವನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದ. ಒಂದು 8-10 ವರ್ಷ ಆಯಿತು ವರ್ಕ್ ಮಾಡ್ದ. ಕೊನೆಗೂ ಯಾವುದೋ ಆಫರ್ ಇಲ್ಲದೆ ಏನು ಮಾಡೋದು ಬೇಡ ಇಂಡಸ್ಟ್ರಿ ಅಂತ ಊರ ಕಡೆ ಸೆಟ್ಲ್ ಆಗಿದ್ದ. ಸೊ ಇವನು ಟ್ಯಾಲೆಂಟ್ ನನಗೊಂದು ಇತ್ತು ತಲೆಯಲ್ಲಿ. ಸೊ ಒಂದ್ಸಲ ಹಿಂಗೆ ಮೀಟ್ ಆದ್ವಿ, ಫ್ರೆಂಡ್ಸ್ ಎಲ್ಲ ಸೇರಿದ್ವಿ, ಒಂದು ಮದುವೆ ಫಂಕ್ಷನ್, ಅದೊಂದು ಒಳ್ಳೆ ಇವೆಂಟ್. ಸೊ ಆ ಟೈಮಲ್ಲಿ ಸಿಕ್ಕು ಹಂಗೆ ಮಾತು ಬಂದು ಒಂದು ಸಿನಿಮಾ ಮಾಡೋಣ ಮಾಮ ಅಂತಂದರೆ ಹ್ಞೂ ಮಾಡೋಣ ಅಂತಂದು ಬಂತು. ಸೊ ಹಂಗೆ ಡೇ ಬೈ ಡೇ ವಿಚಾರ ಮಾಡ್ಕೊತ ಅದೇನೋ ಇನ್ನೂ ಮುಂದೆ ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದು ಸಡನ್ನಾಗಿ ರೆಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಭಾಳ ಖುಷಿ ಆಯಿತು. ಸೊ ನಮ್ಮ ಟೀಮ್ಮೇಟ್ಸ್ನು ಯಾರ ಬಗ್ಗೆ ಏನೋ ಒಂದು ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಚೆನ್ನಾಗಿ. ಸೊ ನಾವು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವೃತ್ತಿಲಿ. ಸೊ ಸಿನಿಮಾ ಇದೊಂದು ನನ್ನ ಪ್ಯಾಷನ್. ಸೊ ಸಣ್ಣ ಮುಟ್ಟ ಒಂದು ಕನಸು ಅಲ್ಲ, ಕತೆ ಬರೆಯೋಣ ಅಂತ ಹೇಳಿ. ಸೊ ಹಂಗೆ ಅದು ಅಲ್ಲಿಗೆ ಡ್ರಾಪ್ ಆಯಿತು. ಸೊ ನನ್ನ ಎಜುಕೇಷನ್ ಹಂಗೆ ಲೈಫ್ ಮುಂದುವರೆತು. ಇದೊಂದು ಆಪರ್ಚುನಿಟಿ ಬಂತು, ಮಾಡೋಣ ಅಂತ ಒಂದು ದೊಡ್ಡ ನಿರ್ಧಾರ ಮಾಡಿ ನನ್ನ ಜೊತೆಗೆ ಬಸಣ್ಣ ಕಮ್ತಾರ್ ಇಲ್ಲೇ ಇದ್ದಾರೆ ಅವರು, ಅಲ್ಲಿ ಬರಲೇ ಇಲ್ಲ. ಅವ್ರದ್ದು ಒಳ್ಳೆಯ ಸಪೋರ್ಟು. ಖುಷಿಯಾಗುತ್ತೆ ನಮ್ಮ ಟೀಮೇಟ್ಸ್. ಆ್ಯಕ್ಚುಲಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಬಂದುಬಿಟ್ಟು ಒಂದು ಟ್ರಾಜಿಡಿ ಸ್ಟೋರಿ. ಸೊ ಇರೋದು ಕಂಪ್ಲೀಟ್ ಲೈಫು ಇನ್ನೇನು ಮುಳುಗ್ತಾ ಬಂದಿರುತ್ತೆ. ಕತೆ ಹೇಳಂಗಿಲ್ಲ ಸರ್ ಅದೇ ಅದು ಆ ಸೀನು ನನಗೆ ಭಾಳ ತುಂಬ ಇಷ್ಟ ಆಯಿತು. ಎಮೋಷನಲ್ ಆಗಿ ಭಾಳ ಮನಸ್ಸಿಗೆ. ಕಲಾವಿದರು ಮಾತಾಡ್ಬಿಡ್ಲಿ. ಹಿಂಗೆ ಮಾಡಕತ್ತೀವಿ ಸರ್ ಅಂತ. ಓಕೆ ಸರ್ ಅಂತಂದೆ. ಸರ್ ನೀವು ಮಾಡ್ತೀರಾ ಇಲ್ಲ ಅಂತ. ಅಲ್ಲಿ ಸರ್ ನೀವು ಮಾಡ್ತಿರಲ್ಲ, ಮೊದಲು ಅದನ್ನು ಡಿಸೈಡ್ ಮಾಡಿರಿ, ಆಮ್ಯಾಗ ನಾನು ಮಾಡ್ತೀನಿ ರೀ ಅಂತಂದೆ. ಅಂದ್ಕೂಡಲೇ ಎಲ್ಲರೂ ಹೇಳಿದ್ದು ಅದು ನಿಜಾನೇ. ಯಾಕಂತಂದ್ರೆ ಸಡನ್ ಆಗಿ ಆಗಿದ್ದೆಲ್ಲ. ಅವ್ರು ಬಂದರು, ಮಾತಾಡ್ತೀನಿ ಸರ್ ಓಕೆನಾ ಅಂತಂದ್ರು. ಓಕೆ, ಒಂದು ಲೈನ್ ಸ್ಟೋರಿ ಹೇಳಿದ್ರು ನನಗೆ. ಓಕೆ ಸರ್ ಮಾಡ್ತೀನಿ ಸರ್. ಅದು ಅಂದೆ ನಾನು, ನನ್ನ ಜಾನರ್ ಇರೋದು ಅಷ್ಟು ಕಾಮಿಡಿ. ಯಾಕಂತಂದ್ರೆ ನಾವು ಬಂದು ಸುಮ್ಮನೆ ನಿಂತರು ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ.
ನಮ್ಮದು ಹಂಗಿರುತ್ತೆ. ನೀವು ಅವರು ಹೇಳಿ ಲಾಸ್ಟಿಗೆ ಹೇಳಿದ ಪ್ರಕಾರ ಆ ಕೆಲಸ ತೆಗೆಸ್ಕೊಳ್ಳೋದು ನೀವೇ ರೀ, ಅದು ನಮಗಂತೂ ಬರಲ್ಲ ಅಂತ ಹೇಳಿದ್ದೆ. ಅದಂತೂ ಹಿಂಡಿ ತೆಗೆದುಬಿಟ್ಟಾರ, ಅದಂತೂ ಖರೆ. ಅದು ಕಾಮಿಡಿ ಇವರೇ ಮಾಡ್ಯಾರಿ, ನಾ ಮಾಡಿಲ್ಲ ತೆಗ್ಸ್ಯಾರ. ಆಮೇಲೆ ಎಲ್ಲರೂ ಹೇಳ್ದಂಗೆ ಎಲ್ಲರೂ ಒಳ್ಳೆ ಕಲಾವಿದರೇ ಸೇರಿದ್ರು. ಯಾಕಂತಂದ್ರೆ ಅಂದ್ರೆ ಆನಂದ್ ಸರ್ ಅಂದಂಗೆ ಒಳ್ಳೇದಾಗಬೇಕು ಅಂತಂದಾಗ ಒಳ್ಳೇದು ಹಾಕ್ಕೊಂತಾನೆ ಹೋಗುತ್ತಂತ. ದಿಢೀರ್ನೆ ಸೆಟ್ ಇರುತ್ತೆ, ಸೆಟ್ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗಿ 45 ದಿವಸ ಹೆಂಗಾಯಿತು, ಶೂಟಿಂಗ್ ಹೆಂಗೆ ಮುಗೀತು ಗೊತ್ತೇ ಆಗಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಉಮೇಶ್ ಹೇಳ್ದಂಗೆ ಅದು 1 ವರ್ಷದೊಳಗೆ ಒಂದು 7-8 ತಿಂಗಳೊಳಗೆ ಮುಗಿದಿದ್ದ ಪಿಕ್ಚರ್ ಅಂದ್ರೆ ಇದೇ ಕಾಣಿಸುತ್ತೆ ನಮ್ಗೆ ಅನಿಸಿದ ಮಟ್ಟಿಗೆ. ರಿಲೀಸ್ ಒಳಗೆ ಬಂದು ನಿಂತೈತಿ ಅದ್ರೊಳಗೆ. ಸರ್ ಯಾರು? ಹೌದಾ, ಸಾರಿ ಸರ್. ಮಾಡಿದ್ವಿ, ಕಷ್ಟಪಟ್ಟು ಮಾಡೀವಿ, ಇಷ್ಟಪಟ್ಟು ಮಾಡೀವಿ. ಎಲ್ಲರೂ ಶ್ರಮ ಐತಿ ಇದ್ರೊಳಗೆ. ನಂದು ಒಬ್ಬಂದೇ ಅಂತಲ್ಲ, ನಮ್ಮ ಸಂತೋಷ್ ಸರ್ ಆಯಿತು, ನಮ್ಮ ಸೂರ್ಯಕಲಾ ಮೇಡಮ್ ಆಯಿತು, ಆಮೇಲೆ ನಮ್ಮ ಅಕ್ಕನೇ ಆಗ್ಬೇಕು ಅವರು, ಜ್ಯೋತಿ ಮೇಡಮ್ ಅವರು, ಆಮೇಲೆ ನಮ್ಮ ನಾಗರಾಜ್ ಅವರು ಅಂದಂಗೆ ಪಾಪ ಭಾಳ ಒದ್ದಾಡಿದ್ರು ಸ್ವಲ್ಪ. ಫಸ್ಟಿಗೆ ಉತ್ತರ ಕರ್ನಾಟಕದ್ದು ಹಂಗೆ ಪಟ್ಟು ಹೊಡೆದು ಕಲ್ಸಿನ ಅವರಿಗೆ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾವೆಲ್ಲ ಮಾಡಿದ್ವಿ ಅನ್ನೋಕ್ಕಿಂತ ನಮ್ಮಂಥ ಹೊಸಬ್ರ ಮೇಲೆ ಬಂಡವಾಳ ಧೈರ್ಯ ಮಾಡಿ ಬಂಡವಾಳ ಹಾಕ್ತಾರಲ್ಲ ಅದಕ್ಕೆ ಹೇಳ್ಬೇಕು. ಯಾಕಂತಂದ್ರೆ ಎಷ್ಟೋ ಜನ ಈಗ ಕಲಾವಿದ್ರು ಅದಾರ, ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಐತಿ, ಆದರೆ ಬಂಡವಾಳ ಹಾಕೋರು ಯಾರೂ ಇಲ್ಲ. ಯಾಕಂತಂದ್ರೆ ಹೊಸಬ್ರ ಮೇಲೆ ಹಾಕಿದ್ರೆ ಬರುತ್ತೋ ಇಲ್ಲೋ, ಅದು ಎಷ್ಟೋ ಜನ ಕೆಲವು ಸಟ್ ಏರಿಸಿ ಕ್ಯಾನ್ಸಲ್ ಆಗೋ ಇರ್ತಾವ. ಆದರೂ ಹೊಸ ಪ್ರತಿಭೆಗಳ ಮೇಲೆಲ್ಲ ಧೈರ್ಯ ಇಟ್ಟು ಬಂಡವಾಳ ಹಾಕ್ದಂಥ ನಮ್ಮ ಬಸಣ್ಣ ಸರ್ ಆಯಿತು, ಆಮೇಲೆ ನಮ್ಮ ಬಸಣ್ಣರ ಇಬ್ಬರು ಬಸಣ್ಣ ಸರ್ ಬಿಟ್ಟಾರೆ ನಮಗೆ ಪ್ರೊಡ್ಯೂಸರ್ಗಳು. ನಮ್ಮಂಥವ್ರ ಮ್ಯಾಗ ಬಂಡವಾಳ ಹಾಕಿದ್ದಕ್ಕೆ ನಾವು ನಮ್ದು ಏನೈತೆ ಶಕ್ತಿ ಐತಿ ಅದು ಮಿತಿ ಮೀರಿ ನಾವು ಆ್ಯಕ್ಟ್ ಮಾಡಿ ಈ ಪಿಕ್ಚರ್ನ ಗೆಲ್ಸಕ್ಕೆ ಟ್ರೈ ಮಾಡೀವಿ. ನಮ್ಗೆ ಎಷ್ಟು ಆಗುತ್ತೆ ನಾವು ಅದನ್ನು ಎಫೆಕ್ಟ್ ಹಾಕಿ ಮಾಡೀವಿ. ಇನ್ನೇನು ರಿಲೀಸ್ ಆದ್ಮ್ಯಾಗ ಜನರು ಅದ್ರ ಬಗ್ಗೆ ಹೇಳ್ಬೇಕು ಏನಾಯ್ತು ಏನಂತಂದು. ಯಾಕಂದ್ರೆ ನಮ್ಮ ಬೆನ್ನು ನಾವು ತಟ್ಕೋಬಾರ್ದಂತ ನೋಡಿದ್ಮ್ಯಾಗ ಜನ ಹೇಳಿದ್ಮ್ಯಾಗೆ ಗೊತ್ತಾಗೋದು ಅದು. ಅದ್ರಂಗೆ ಫಸ್ಟ್ ಸಾಂಗು ಚಡ್ಡಿ ಬಡ್ಡಿ ಅಂತೇಳಿ ಅದನ್ನು ಹೇಳ್ತಾರಲ್ಲ, ನಾವು ಕನಸು ಮನಸ್ಸಿನಾಗ ಅನಿಸ್ಲಿಲ್ಲ, ನಾವು ಹೀರೋ ಆಗ್ತೀವಿ, ನಮ್ಗೆ ಒಂದು ಹಾಡು ಬರುತ್ತೆ, ಆ ಹಾಡನ್ನ ಯೋಗರಾಜ್ ಭಟ್ರು ಸರ್ ಬರೀತಾರ, ಅದನ್ನು ಶರಣ್ ಸಂಜು ಸರ್ ಹಾಡ್ತಾರ, ಪೂರ್ಣ ಸರ್ ಮ್ಯೂಸಿಕ್ ಮಾಡ್ತಾರೆ. ಅಂದ್ರೆ ಇವೆಲ್ಲ ಕನಸಿನ ಮಾತೆ ನಮಗೆಲ್ಲ, ನಮ್ಮ ಭಾಗದ ಜನ ಹುಡುಗರಿಗೆ ಇವೆಲ್ಲ ಕನಸಿನ ಮಾತು. ಅದು ಯಾವ ಜನ್ಮದ ಪುಣ್ಯನೇನೋ ಗೊತ್ತಿಲ್ಲ, ಈ ಜನ್ಮಕ್ಕೆ ನನಗೆ ಅದು ಸಾಕಾರ ಆಗೈತಿ. ನನಗೆ ಇದಷ್ಟು ಈ ಸಿಕ್ಕೈತಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರ್. ಪಾತ್ರದ ಬಗ್ಗೆ ಸರ್, ಒಬ್ಬ ಮಿಡಲ್ ಕ್ಲಾಸ್, ಮೊದಲನೇ ಸಿನಿಮಾ ಅಂದರೆ ಫಸ್ಟ್ ಒಂದು ಮಾಡಿದ್ದೆ ಸರ್, ಉಡಾಳ ಅಂಥೇಳಿ. ಅದ್ರೊಳಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದು ಭಟ್ರ ಪಿಕ್ಚರೇ. ಅದರೊಳಗೂ ನೀ ಕಾಮಿಡಿ ಬೇಡ ವಿಲನ್ ಮಾಡೋ ಅಂಥೇಳಿ ಮಾಡಿಸಿದ್ರು. ಆಮೇಲೆ ಮೊನ್ನೆ ರಿಲೀಸ್ ಆದಂಥ KD ಒಳಗೂ ಮಾಡಿದ್ದೆ ಸರ್, ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ರಕ್ಷಿತಾ ಮೇಡಮ್ ಅವರು ಒಂದು ಸತಿ ಕಾಮಿಡಿ ಕಿಲಾಡಿ ಒಳಗೆ ನಮ್ಮ ಪಿಕ್ಚರ್ ಒಳಗೆ ಒಂದು ಮಾಡಂತಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಅದರೊಳಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ತುಂಬ ಚೆನ್ನಾಗಿರೋ ಕ್ಯಾರೆಕ್ಟ್ರು ಮಾಡಿದ್ದೆ. ಚೆನ್ನಾಗೂ ಬಂತು. ಆ ಕಡೆ ನಮ್ಮ ಸೈಡೆಲ್ಲ ಭಾಳ ಇಷ್ಟಪಟ್ಟರು ಅದನ್ನು. ಆಮೇಲೆ ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗ. ಎಲ್ಲರೂ ಆ ಪಾತ್ರ ನೋಡಿದ್ರಂತಂದ್ರೆ ನಾವು ಇದನ್ನೊಂದು ಮಾಡೀವಪ್ಪ, ನಮ್ಮ ಜೀವನದೊಳಗೂ ಇದೊಂದು ಘಟನೆ ನಡೆದೈತಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್. ಅದು ಮಿಡಲ್ ಕ್ಲಾಸ್, ಒಂದು ಜವಾಬ್ದಾರಿತನೂ ಆಗ್ತಾನೆ, ಬೇಜವಾಬ್ದಾರಿನೂ ಆಗ್ತಾನೆ, ಒಳ್ಳೆ ಫ್ರೆಂಡ್ಶಿಪ್ನು ಸಂಘನೂ ಇರುತ್ತೆ, ಕೆಟ್ಟ ಫ್ರೆಂಡ್ಶಿಪ್ ಸಂಘನೂ ಇರುತ್ತೆ. ಆದ್ರೆ ಒಳ್ಳೆ ದಾರಿಯಿಂದ ಹೆಂಗೆ ಹೋಗ್ಬೇಕು ಅನ್ನೋದೇ ಈ ಸಿನಿಮಾದೊಂದು ಇದು ಸರ್, ಇದು ಮೋಟಿವೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಅರ್ಥ ಆಗಲ್ಲ ಅನ್ನೋದಕ್ಕೆ ನಾವು ಕನ್ನಡನೇ ಮಾತಾಡ್ತೀವಿ ಸರ್, ಬೇರೆ ಯಾವುದೂ ಮಾತಾಡಲ್ಲ. ಆ ಶಬ್ದಗಳು ಕೆಲವೊಂದು ಏನಿರುತ್ತೆ ಅಂಥವು ಯಾವುವು ಇಲ್ಲ ಸರ್, ಅದನ್ನು ನೋಡ್ಕೊಂಡೇ ಮಾಡೀವಿ. ಯಾಕಂತಂದರೆ ಕನ್ನಡ ಪಿಕ್ಚರ್ ಅಂದಾಗ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಮಂಗಳೂರಲ್ಲೂ ನೋಡ್ತಾರೆ, ಬೆಂಗಳೂರಲ್ಲೂ ನೋಡ್ತಾರೆ, ಹುಬ್ಳಿಯಲ್ಲೂ ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ. ಹಿಂಗಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದೇ ಅಂಥದ್ದು ಯಾವುದೋ ಉತ್ತರ ಕರ್ನಾಟಕದ ಹಂಗೆ ಭಾಷೆ ಯೂಸ್ ಮಾಡಿಲ್ಲ, ಟಫ್ ಭಾಷೆ ಯೂಸ್ ಮಾಡಿಲ್ಲ. ನಾರ್ಮಲಿಗೆ ನಾವು ಹೆಂಗೆ ಮಾತಾಡಕತ್ತೀವಿ ರೀ, ಇದೇ ಭಾಷೆ ಏನೇ ಇರುತ್ತೆ ಸರ್. ಭಾಳ ದೊಡ್ಡ ಜವಾಬ್ದಾರಿ ಸರ್, ಭಾಳ ಕಷ್ಟಪಟ್ಟು ನಿಭಾಯಿಸ್ತೀನಿ. ಯಾಕಂತಂದ್ರೆ ಅವರು ಏನಾದರೂ ಒಂದು ಸೆಂಟಿಮೆಂಟ್ಲಿ ಹೇಳಿದಾಗ ನಮಗದು ನಗು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು, ಇದನ್ನು ಮಾಡ್ಬೇಕಂತ. ಯಾಕಂತಂದ್ರೆ ನಮ್ಮ ಜಾನರೇ ಅಲ್ಲ ಇದು,
ನಾವು ಹುಟ್ಟಾನು ಕಾಮಿಡಿ ನೋಡ್ಕೊಂತ ನೋಡ್ತಾರೆ. ನಾವು ಇದ್ದಿದ್ದು ಹೇಳ್ಬೇಕಂತಂದ್ರೆ ನಾವೆಲ್ಲ ಕಾಮಿಡಿ ಕಿಲಾಡಿ ಅದೆಲ್ಲ ಸೆಲೆಕ್ಷನ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ನಮ್ಮ ಜಗ್ಗ, ಸುಷ್ಮಾ, ನಯನ, ಅಪ್ಪಣ್ಣ ಸರ್ನೆಲ್ಲ ನೋಡಿದ್ಮೇಲೆ ಇದ್ದಿದ್ದೆ ಸೀನಿಯರ್ ಒಪ್ಕೊಂತೀನಿ, ನೀ ಮಾನಸಿಕ ಬೇಡ ಸಣ್ಣ ದೊಡ್ಡಕ್ಕಿ ಅಂತೇಳಿ. ಅಲ್ಲಿ ಸಣ್ಣಕ್ಕಿ ನಾ ದೊಡ್ಡವನ ಅಂದ್ರೇನು ಬೆಳೆದಿದ್ದು ನೋಡ್ಕೊಂತ ಇವ್ರು ಬೆಳೆದಿದ್ದು. ಯಾಕಂತಂದ್ರೆ ಅದನ್ನ ನೋಡ್ಕೊತ ಬಂದಾಗ ನಾನು ಕಾಮಿಡಿ ಮಾಡಬೇಕು, ನನಗೂ ಇದೊಂದು ಹೇಳ್ತೀನಿ ಏನಂತಂದ್ರೆ ನನಗೂ ಮೊದಲು ಕಾಮಿಡಿ ಕಿಲಾಡಿ ಆಗಬೇಕು ಅಂತೇನು ಇರಲಿಲ್ಲ. ನಾವು ಆಮೇಲೆ ಅದನ್ನ ನೋಡ್ತಾನೆ ಇರಲಿಲ್ಲ. ಯಾಕಂತಂದರೆ ಇಲ್ಲಿ ಶೋ ಪ್ಲೇ ಆಗ್ಬೇಕಾದ್ರೆ ನಮ್ಮದಲ್ಲಿ ಶೋ ಪ್ಲೇ ಹಾಕಿತ್ತು, ಹಿಂಗಾಗಿ ನೋಡೋಕೆ ಆಗ್ತಿರ್ಲಿಲ್ಲ. 6-3 ನಮ್ಮ ಶೋ ಇರೋದು, 9 ಗಂಟೆ ಕಾಮಿಡಿ ಕಿಲಾಡಿ ಬರೋದು. ಶರಣೆ ಸರ್ ನಮ್ಮದು ತುಮಕೂರು ಡ್ರಾಮಾ ಇದ್ದಾಗ ಕುಂಟ ಕೋಣ ಮೂಕ ಜಾಣ ಅಂತೇಳಿ ಒಂದು ನಮ್ಮ ಕಡೆ ಫೇಮಸ್ ನಾಟಕ ಸರ್ ಅದು. ಅದ್ರೊಳಗೆ